ಅನ್ನುವಂಥ ಭಾರತದ ಹೆಸರು ಮೊದಲನೇ ಹೆಸರು ಅದ್ನಾಮ್ ಎನ್ನುವುದಿತ್ತು. ಆದರೆ ಭರತ ಚಕ್ರವರ್ತಿಯಿಂದ ಭಾರತ ಎನ್ನುವುದು ಹೆಸರು ಬಂದಿದೆ ಎನ್ನುವುದು ಜೈನ ಪುರಾಣಗಳಂತೂ ಇದೆ. ಇನ್ನು ಬೇರೆ ಪುರಾಣಗಳಲ್ಲೂ ಸಹ ಇದರ ಉಲ್ಲೇಖವಾಗಿದೆ. ಅಂದರೆ ಯಾವ ಯಾವ ಪುರಾಣಗಳಲ್ಲಿ ಇದೆ ಅಂತ ಹೇಳಿದ್ರೆ ಭಗವತಿ ಭಾಗವತ್ ಪುರಾಣ, ಶಿವಪುರಾಣ, ವಾಯುಪುರಾಣ, ಸ್ಕಂದ ಪುರಾಣ, ಮಾರ್ಕಂಡೇಯ ಪುರಾಣ, ಹಾಗೆ ನಾರದ ಪುರಾಣ ಮುಂತಾದಂಥ ಬೇರೆ ಪುರಾಣಗಳಲ್ಲೂ ಸಹ ಇದರ ಬಗ್ಗೆ ಉಲ್ಲೇಖವಿದೆ. ಅಂದರೆ ನಾಮಶ್ಚ ವೃಷಭೋ ವೃಷಭತ್ ಭರತೋ ಭವತ್ ತಸ್ಯ ನಾಮೇನ ತತ್ತು ವರ್ಷ ಭಾರತ ಇತಿ ಕಿಂಚಿದಾಗ್ತಿ. ಅಂದರೆ ವೃಷಭನಾಥರ ಪುತ್ರ ಭರತ ಚಕ್ರವರ್ತಿಯಿಂದ ಆತನ ಹೆಸರಿನಿಂದಲೇ ಭಾರತ. ಭರತ ಚಕ್ರವರ್ತಿ 6 ಖಂಡಗಳನ್ನು ಆಳಿದರು. ಇದರಿಂದ ಭಾರತ ಅನ್ನುವಂಥ ಹೆಸರು ಬಂದಿದೆ ಅನ್ನೋದು ಬೇರೆಯ ಪುರಾಣಗಳಲ್ಲೂ ಸಹ ಉಲ್ಲೇಖವಿದೆ. ಈ ಪ್ರಕಾರವಾಗಿ ಇನ್ನೂ ಸಹ ಬಹಳಷ್ಟರಲ್ಲಿ ಉಲ್ಲೇಖಗಳಿದ್ದಾವೆ. ಅದನ್ನು ಸಹ ಇಲ್ಲಿ ಹೇಳಿದಾರಲ್ಲ. ಬೇರೆ ಬೇರೆ ಪುರಾಣಗಳಲ್ಲೂ ಸಹ ಇದರ ಉಲ್ಲೇಖಗಳಿದ್ದಾವೆ. ಜೈನ ಪುರಾಣಗಳಂತೂ ಇದೆ ಇದರ ಬಗ್ಗಾಗಿ. ವಿಶೇಷವಾಗಿ ಭಾರತ ಮತ್ತು ಋಜುವೇದದಲ್ಲೂ ಸಹ ಈ ಪ್ರಕಾರ ಹೇಳಿದ್ದಾರೆ. ಇನ್ನು ಹಲವು ಕಡೆಗಳಲ್ಲಿ ಋಗ್ವೇದದಲ್ಲೂ ಸಹ ಹೇಳಿದ್ದಾರೆ. ನಮೋ ಅರ್ಹತೋ ವೃಷಭವ್ಯೋ. ಮೊದಲು ವೃಷಭನಾಥರಿಗೆ ಅರಿಹಂತರಾದಂಥ ಪೂಜ್ಯರಾದಂಥ ವೃಷಭರಿಗೆ ನಮಸ್ಕಾರವಿರಲಿ ಎನ್ನುವುದು ಸಹ ಇದರ ಅರ್ಥ. ಓಂ ತ್ರೈಲೋಕ್ಯ ಪ್ರತಿಷ್ಠಿತಾಯ ಚತುರ್ವಿಂಶತಿ ತೀರ್ಥಂಕರ ವೃಷಭಾನಿ ವರ್ಧಮಾನ ತಾನು ಸಿದ್ಧಾಣ ಶರಣ ಪ್ರಪದ್ಯತೆ. ಇದು ಋಗ್ವೇದದಲ್ಲಿ ಬರ್ತದೆ. 3 ಲೋಕದಲ್ಲಿ ಪ್ರತಿಷ್ಠಿತ, 3 ಲೋಕದಲ್ಲಿ ಪ್ರತಿಷ್ಠಿತ ಇರತಕ್ಕಂಥ ಮಧ್ಯಲೋಕ, ಅಧೋಲೋಕ, ಊರ್ಧ್ವಲೋಕದಲ್ಲಿ ಶ್ರೀ ವೃಷಭದೇವರ ಅಂದರೆ ಆದಿನಾಥ ಇಂದ ವರ್ಧಮಾನ ಸ್ವಾಮಿಯವರಿಗೆ 24 ತೀರ್ಥಂಕರರು ಹಾಗೂ ಯಾರು ಸಿದ್ಧರಾಗಿರುವರು ವೃಷಭಾದಿ ವರ್ಧಮಾನ ಸ್ಥಾನ ಸಿದ್ಧಾನ ಶರಣ ಪ್ರಪದ್ಯತೆ. ಪ್ರಪದ್ಯೆ ಅಂದರೆ 24 ತೀರ್ಥಂಕರು ಎಲ್ಲ ಸಿದ್ಧರಿಗೆ, ತೀರ್ಥಂಕರಿಗೆ ನಾನು ಸಿದ್ಧರಾಗುವಿ, ಅವರಿಗೆ ಶರಣ ಹೋಗುತ್ತೇನೆ ಎನ್ನುವುದನ್ನ ಬೇರೆಯಲ್ಲೂ ಸಹ ಉಲ್ಲೇಖಗಳಿದ್ದಾವೆ. ಹಾಗೆ ಜೈನ ಧರ್ಮವೇ ಸರ್ವಶ್ರೇಷ್ಠವಾದ ಕಲ್ಯಾಣವನ್ನು ಬಯಸುವಂತ ಜೀವಿಗೆ ಜಿನರು ಕಲ್ಯಾಣದ ಮಾರ್ಗಗಳನ್ನ ಬೋಧನೆಯನ್ನು ಮಾಡಿದ್ದಾರೆ. ವಸ್ತು ಸ್ವರೂಪ ಪ್ರಾಕೃತಿಕ ಧರ್ಮ, ಪ್ರಕೃತಿಯ ಧರ್ಮ ವಸ್ತುವಿನ ಹೇಗಿದೆಯೋ ಹಾಗೆ ಸ್ವರೂಪವನ್ನ ಕಥನ ಮಾಡಿದರು ಜಿನರು. ಹೇಗಿದೆಯೋ ಹಾಗೆ ಬೋಧನೆಯನ್ನ ಮಾಡಿರುವಂಥದ್ದು. ಇನ್ನು ನಮೋಕಾರ ಮಂತ್ರ, ನಮೋಕಾರ ಮಹಾಮಂತ್ರದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಕೆಲವರಿಗೆ ನಮೋಕಾರ ಸಹ ಕೇವಲ ನಮೋಕಾರ ಮಂತ್ರದ ಅರ್ಥವನ್ನ ತಿಳಿದುಕೊಂಡ್ರೆ ಮತ್ತೆ ಬೇರೆ ಎಲ್ಲೂ ಸಹ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥವನ್ನ ಸರಿಯಾಗಿ ತಿಳಿದುಕೊಳ್ಳದೆ ಇರುವುದರಿಂದಲೇ ಇಂದು ನಾವು ಕೇವಲ ಪಠನೆಯನ್ನ ಮಾಡ್ತಾ ಇದ್ದೇವೆ, ಹೇಳ್ತಾ ಇದ್ದೀವಿ. ಆದರೆ ಅದರ ಸಾರ ಏನಿದೆ, ಅರ್ಥ ಏನಿದೆ ಎನ್ನುವುದು ನಮಗೆ ಗೊತ್ತಾದ್ರೆ ಒಂದು ಸಲ
ನಮೋಕಾರ ಮಂತ್ರದ ಅರ್ಥ ಗೊತ್ತಾದರೆ ಅರ್ಥವನ್ನ ತಿಳಿದು ಅದನ್ನ ನಾವು ಪಠನೆ ಮತ್ತು ವಿನಯವನ್ನ ಭಕ್ತಿಯನ್ನ ಮಾಡಿದರೆ ಸಂಸಾರ ದುಃಖವೇ ಪಾರಾಗಿ ಹೋಗ್ತದೆ. ಸಂಸಾರ ದುಃಖ ಪಾರಾಗಿ ಮೋಕ್ಷ ಪ್ರಾಪ್ತವಾಗುವುದು ಜೀವಕ್ಕೆ. ಅನಂತ ಕಾಲದಿಂದಲೂ ಸಹ ನಾವು ಸಂಸಾರದಲ್ಲಿ ಇದೀವಿ. ಆದರೆ ನಾವು ನಿಜವಾಗಿರುವಂತ ಅರ್ಥವನ್ನ ಸಾರವನ್ನ ತಿಳಿದು ಅದನ್ನ ಶ್ರದ್ಧೆ ಭಕ್ತಿಯನ್ನ ಮಾಡದೇ ಇರುವುದರಿಂದಲೇ ಇಂದು ಸಂಸಾರದಲ್ಲಿ ದುಃಖವನ್ನ ಭೋಗಿಸ್ತಾ ಇದ್ದೀವಿ. ನೋಡೋಣ ಇಲ್ಲಿ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ವಜ್ರಾಯಾಣಂ ನಮೋ ನೀತವಸಾೂಣಂ. ಇದು ಪಂಚನಮೋಕಾರ ಮಂತ್ರ ಎನ್ನುತ್ತಾರೆ. ಈ ಪಂಚನಮೋಕಾರ ಮಂತ್ರದ ಅರ್ಥ ಏನು? ಇದರಲ್ಲಿ ಏನು ಅರ್ಥವಿದೆ, ಸಾರವಿದೆ? ನಮೋ ಅರಿಹಂತಾಣ ಎಂದರೆ ಅರಿಹಂತರಿಗೆ ನಮಸ್ಕಾರಗಳು. ಪಂಚ ಅಂದರೆ 5 ಪರಮೇಶ್ವರಿಗಳಿಗೆ ಯಾವ ಮಂತ್ರದಲ್ಲಿ ನಮನವನ್ನ ನಮಸ್ಕಾರವನ್ನ ಹೇಳಿರುವರೋ ಅದಕ್ಕೆ ನಮೋಕಾರ ಮಂತ್ರ ಎನ್ನುತ್ತಾರೆ. ನಮೋ ಅರಿಹಂತಾಣಂ ಎಂದ್ರೆ ಏನರ್ಥ? ಅರಿಹಂತರಿಗೆ ನಮಸ್ಕಾರಗಳು. ಲೋಕದ ಎಲ್ಲ ಅರಿಹಂತರಿಗೆ, ಲೋಕಗಳಿಗೆ ಎಷ್ಟು ಜನ ಅರಿಹಂತರಿದ್ದಾರೆ? ಲೋಕದೊಳಗೆ ಎನ್ನುವುದನ್ನು ಅಂತ್ಯಮಂಗಲ ಸಾಧು ನಮೋಲವೇ ಸರ್ವ ಸಾಹುಣಂ ಎನ್ನುವಂತ ಪದವನ್ನ ಉಚ್ಚಾರಣೆಯನ್ನ ಮಾಡುವಾಗ ಲೋವೆ ಅನ್ನುವಂತ ಪದವನ್ನು ಉಪಯೋಗ ಮಾಡಿರುವುದರಿಂದ ಅಂತ್ಯಮಂಗಲ ಅಂದ್ರೆ ಮೊದಲಿರತಕ್ಕಂಥ 3 ಮಂಗಲಗಳಿಗೂ ಸಹ ಅನ್ವಯ ಆಗುತ್ತದೆ ಎನ್ನುವುದು ಇದು ಸೂಚಿಸುತ್ತದೆ. ಹಾಗಾಗಿ ಲೋಕದಲ್ಲಿರುವ ಎಲ್ಲ ಅರಿಹಂತರಿಗೆ ನಮ್ಮ ನಮಸ್ಕಾರಗಳು. ನಮೋ ಅರಿಹಂತಾಣ ಅಂದ್ರೆ ಏನರ್ಥ? ಲೋಕದೊಳಗಿನ ಎಲ್ಲ ಅರಿಹಂತರಿಗೆ. ಎಷ್ಟು ಜನ ಅರಿಹಂತರು ಎಲ್ಲೆಲ್ಲಿ ವಿರಾಜಮಾನರಿದ್ದಾರೆ ಲೋಕದಲ್ಲಿ, ಎಲ್ಲ ಅರಿಹಂತರಿಗೆ ನಮ್ಮ ನಮಸ್ಕಾರಗಳು. ನಮೋ ಸಿದ್ಧಾಣಂ ಅಂದರೆ ಲೋಕದೊಳಗಿನ ಎಲ್ಲ ಸಿದ್ಧರಿಗೆ ನಮ್ಮ ನಮಸ್ಕಾರಗಳು. ಎಷ್ಟು ಜನ ಸಿದ್ಧರಿದ್ದಾರೆ? ಅನಂತಾನಂತ ಸಿದ್ಧರಿದ್ದಾರೆ. ಎಷ್ಟು ಜನ ಇದ್ದಾರೆ? ಅನಂತಾನಂತ ಸಿದ್ಧರಾಗಿದ್ದಾರೆ. ಮುಂದೆ ಅನಂತಾನಂತ ಆಗೋರಿದ್ದಾರೆ. ಎಲ್ಲ ಸಿದ್ಧರಿಗೆ ನಮ್ಮ ನಮಸ್ಕಾರಗಳು. ವರ್ತಮಾನ ಸಿದ್ಧ, ಭಾವಿ ಸಿದ್ಧ, ಸಭಿ ಎಲ್ಲರಿಗೂ ಸಹ ನಮ್ಮ ನಮಸ್ಕಾರಗಳು. ನಮೋ ಆಯಿರಿಯಾಣಂ ಅಂದ್ರೆ ಲೋಕದೊಳಗಿನ ಎಲ್ಲ ಆಚಾರ್ಯರಿಗೆ ನಮ್ಮ ನಮಸ್ಕಾರಗಳು. ಆಚಾರ್ಯರು ಅರಿಹಂತರೆಂದು ಯಾರೆನ್ನುತ್ತಾರೆ? ಯಾರು ಅರ ಅಂದ್ರೆ ಕರ್ಮ ಶತ್ರುಗಳನ್ನ ನಾಶವನ್ನ ಮಾಡಿದವರು, ಘಾತಿ ಕರ್ಮಗಳನ್ನ ನಾಶ ಮಾಡಿದವರು, ಕೇವಲ ಜ್ಞಾನವನ್ನ ಪ್ರಾಪ್ತ ಮಾಡಿಕೊಂಡವರು, ಹಿತೋಪದೇಶವನ್ನ ಮಾಡುವಂತವರು, ಹಾಗೆ ದರ್ಶನ ಜ್ಞಾನ ಸಂಪನ್ನರು. ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖವನ್ನ ಪ್ರಾಪ್ತ ಮಾಡಿಕೊಂಡಂತವರು, ಅಂತವರು ಅರಿಹಂತರಿದ್ದಾರೆ. ಅರ ಅಂದ್ರೆ ಘಾತಿ ಕರ್ಮಗಳ ಶತ್ರುಗಳನ್ನ ಜಯಿಸಿದವರು. ಇನ್ನು ಸಿದ್ಧರು ಅಶರೀರಿ, ಹಾಗೆ ನಿರಾಕಾರ, ನಿರ್ದೋಷರು, ನಿರ್ಮಲರು, ಹಾಗೆ ಅವರು ಅನಂತಾನಂತ ಸುಖದಲ್ಲಿ ಸದಾಕಾಲ ಅನಂತ ಕಾಲಕ್ಕೂ ಸಹ ಅವರು ವಿರಾಜಮಾನರಿರುವಂತವರು.
ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ಬಲ, ಅನಂತ ವೀರ್ಯ, ಔರ್ಲಭ್ಯ, ಅವ್ಯವಾದತ್ವ, ಅವಗಾಹನತ್ವ, ಸೂಕ್ಷ್ಮತ್ವ ಆದಿ ಆದಿ ಗುಣಗಳನ್ನ ಉಳ್ಳವರು. 8 ಗುಣವನ್ನ ಯಾರಲ್ಲಿ ಇದೆ ಅಂತವರಿಗೆ ನಮ್ಮ ನಮಸ್ಕಾರಗಳು. ಜೈನ ಧರ್ಮದಲ್ಲಿ ಯಾವುದೇ ವ್ಯಕ್ತಿಗೆ ನಮಸ್ಕಾರವನ್ನು ಹೇಳಿಲ್ಲ, ಗುಣಕ್ಕೆ ನಮಸ್ಕಾರವನ್ನ ಮಾಡಲಾಗ್ತದೆ. ಎಲ್ಲಿ ಗುಣವಿದೆ ಅಲ್ಲಿ ನಮಸ್ಕಾರ, ನಮನ, ಪೂಜ್ಯತ ಮತ್ತು ಪೂಜೆಯೇ ಸಲ್ಲುತ್ತದೆ. ಗುಣ ಇರಬೇಕು. ಯಾರು ಇಂಥ ಗುಣವನ್ನ ಉಳ್ಳಂತ ಎಷ್ಟು ಜನ ಸಿದ್ಧರಿದ್ದಾರೆ ಅವರೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಆಚಾರ್ಯರೇ, ಲೋಕದೊಳಗಿನ ಎಲ್ಲ ಆಚಾರ್ಯ ಪರಮೇಶ್ವರಿಗೆ ನಮ್ಮ ನಮಸ್ಕಾರಗಳು. ಆಚಾರ್ಯರು ಅಂದರೆ ಇವರು ಸಾಧುಗಳಿದ್ದಾರೆ, ಆದರೆ ಪಂಚಾಚಾರವನ್ನು ಪಾಲನೆ ಮಾಡುವಂಥವರು, ಮುನಿಸಂಘದ ನಾಯಕರು ಅಂತವರು 36 ಮೂಲಗುಣಗಳನ್ನು ಪಾಲನೆ ಮಾಡುವಂಥವರು. ಅಂತ ಆಚಾರ್ಯರು ಎಷ್ಟು ಜನ ಇದ್ದಾರೆ, ಎಲ್ಲೆಲ್ಲಿದ್ದಾರೆ, ಅವರೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಇನ್ನು ನಮೋ ಉಪಾಧ್ಯಾಯಾಣ, ಉಪಾಧ್ಯಾಯ ಪರಮೇಶ್ವರಿಗೆ ನಮ್ಮ ನಮಸ್ಕಾರಗಳು. ಎಷ್ಟು ಜನ ಉಪಾಧ್ಯಾಯರಿದ್ದಾರೆ, ಎಲ್ಲೆಲ್ಲಿ ವಿರಾಜಮಾನರಿದ್ದಾರೆ. ಇವರು ಸಹ ಮುನಿಗಳೇ ಇದ್ದಾರೆ. ಇವರು ಸ್ವತಃ ಅಧ್ಯಯನವನ್ನ ಮಾಡ್ತಾರೆ ಮತ್ತು ಬೇರೆಯವರಿಗೆ ಅಧ್ಯಯನವನ್ನ ಮಾಡಿಸುತ್ತಾರೆ. 11 ಅಂಗ 14 ಪೂರ್ವದ ಜ್ಞಾನವನ್ನು ಉಳ್ಳವರಾಗಿರ್ತಾರೆ. ಶ್ರುತವನ್ನ ಅಭ್ಯಾಸವನ್ನ ಮಾಡ್ತಾ ಇರ್ತಾರೆ ಮತ್ತು ಬೇರೆಯವರಿಗೂ ಸಹ ಬೋಧನೆಯನ್ನ ಮಾಡುವಂತವರು. 25 ಮೂಲ ಗುಣಗಳಿದ್ದಾವೆ. ವಿಶೇಷವಾಗಿ 28 ಮೂಲ ಗುಣಗಳು ಸಾಧು ಪರಮೇಶ್ವರ ಎಲ್ಲರಿಗೂ ಇರ್ತದೆ. ಆಚಾರ್ಯ, ಉಪಾಧ್ಯಾಯ, ಸರ್ವ ಸಾಧು. 28 ಮೂಲ ಗುಣದೊಂದಿಗೆ ಮತ್ತು ವಿಶೇಷವಾದ 25 ಗುಣಗಳನ್ನು ಉಳ್ಳವರು ಉಪಾಧ್ಯಾಯ ಪರಮೇಶ್ವರಗಳು. ಇನ್ನು 36 ವಿಶೇಷವಾದಂತ ಆಚಾರ್ಯ ಪರಮೇಶ್ವರದಂತಹ ವಿಶೇಷ ಗುಣಗಳು ಉಳ್ಳವರು ಆಚಾರ್ಯರು. ಇವರೆಲ್ಲರೂ ಸಾಧುಗಳೇ. ನಮ್ಮೂಲವೇ ಸರ್ವ ಸಾಧುನ ಅಂದ್ರೆ ಸಾಧು ಅಲ್ಲೇ ಬರ್ತಾರೆ. ಆಚಾರ್ಯರು, ಉಪಾಧ್ಯಾಯರು, ಸರ್ವ ಸಾಧು ಎಲ್ಲ ಸಾಧುಗಳೆಂದರೆ ವಿಶೇಷವಾಗಿ ಗುಣ ಇರುವುದರಿಂದ ಅಂತ ಉಪಾಧ್ಯಾಯ ಪರಮೇಶ್ವರಗಳಿಗೆ ನಮ್ಮ ನಮಸ್ಕಾರಗಳು. ಇನ್ನು ನಮ್ಮೂಲವೇ ಸರ್ವ ಸಾಧುನಂ, ಲೋಕದೊಳಗಿನ ಎಲ್ಲ ನಿರ್ಗ್ರಂಥ ಗ್ರಂಥ ರಹಿತರಾದ, ಪರಿಗ್ರಹ ರಹಿತರಾದ, ಪರಿಗ್ರಹ ರಹಿತರಾಗಿರ್ತಕ್ಕಂಥ 28 ಮೂಲ ಗುಣಗಳನ್ನ ಪಾಲನೆ ಮಾಡ್ತಾ ಇರುವಂತ ಅಂತ ಸಾಧು ಪರಮೇಶ್ವರರಿಗೆ ನಮ್ಮ ನಮಸ್ಕಾರಗಳು. ಮೂಲವೇ ಸರ್ವ ಸಾಧೂನಂ. ಆ ಸಾಧುಗಳು ಎಲ್ಲೆಲ್ಲಿ ವಿರಾಜಮಾನಿದ್ದಾರೆ ಎಲ್ಲ ಸಾಧುಗಳಿಗೆ ನಮ್ಮ ನಮಸ್ಕಾರಗಳು. ಈ ಪ್ರಕಾರವಾಗಿ 5 ಪರಮೇಶ್ವರಿಗಳಿಗೆ. ಪರಮೇಶ್ವರಿ ಎಂದು ಯಾರಿಗೆ ಎನ್ನುತ್ತಾರೆ? ಯಾರು ಪರಮ ಪದದಲ್ಲಿ, ಪರಮ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಪರಮ ಅಂದ್ರೆ ಏನರ್ಥ? ಶ್ರೇಷ್ಠವಾಗಿರುವ, ಉತ್ಕೃಷ್ಟವಾಗಿರತಕ್ಕಂಥ ಸ್ಥಾನ. ಅಂತ ಸ್ಥಾನದಲ್ಲಿ ಸಂಸಾರದಲ್ಲಿ ಯಾವುದು ಪರಮ ಸ್ಥಾನ ಎನ್ನುತ್ತಾರೆ. ಪರಮ ಅಂದ್ರೆ ಬಹಳ ಶ್ರೇಷ್ಠವಾದ ಸ್ಥಾನ. ಅಂತ ಸ್ಥಾನದಲ್ಲಿ ಯಾರು ವಿರಾಜಮಾನವಿರುತ್ತಾರೆ? ಸ್ಥಾನಗಳು ಪ್ರಾಪ್ತವಾಗುವುದು ಯೋಗ್ಯತೆಯಿಂದ. ಸ್ಥಾನ ಪ್ರಾಪ್ತವಾಗುವುದು ಯೋಗ್ಯತೆಯಿಂದ. ಯಾರಲ್ಲಿ ಯೋಗ್ಯತಾ ಇರ್ತದೆ, ಗುಣ ಇರ್ತದೆ, ಅಂತವರಿಗೆ ಅಂತ ಸ್ಥಾನಗಳು ಪ್ರಾಪ್ತವಾಗ್ತವೆ. ಯೋಗ್ಯತಾ ಗುಣ ಇಲ್ಲದೆ ಸ್ಥಾನಗಳ ಪ್ರಾಪ್ತಿಯೂ ಸಹ ದುರ್ಲಭವಾದಂತಿದೆ, ಪ್ರಾಪ್ತವಾಗಲ್ಲ. ಅಂತಹ ಪರಮ ಸ್ಥಾನದಲ್ಲಿ ಸ್ಥಿತರಾಗಿರುವವರಿಗೆ ಪರಮೇಷ್ಠಿ ಎನ್ನುತ್ತಾರೆ. ಯಾವ ಯಾವ ಪರಮ ಸ್ಥಾನದಲ್ಲಿ ಸ್ಥಿತರಿದ್ದಾರೆಯೋ 5 ಜನ ಪರಮೇಷ್ಠಿಗಳು ಪರಮ ಸ್ಥಾನದಲ್ಲಿ ಸ್ಥಿತರಿದ್ದಾರೆ.
ಆ ಸ್ಥಾನದಲ್ಲಿ ಇರತಕ್ಕಂಥ ಗುಣಗಳಿರಬೇಕು, ಇದ್ದಾಗ ಮಾತ್ರ. ಅರಿಹಂತ ಪರಮೇಶ್ವರಿಗಳ ಮೂಲ ಗುಣಗಳು ಎಷ್ಟಿದ್ದಾವೆ? 46 ಮೂಲ ಗುಣಗಳಿದ್ದಾವೆ. 18 ದೋಷರಹಿತರಿದ್ದಾರೆ. ನಿರ್ದೋಷರು, ನಿರ್ಮಲರು, ನಿರ್ವಿಕಾರರು ಅಂದ್ರೆ ದೋಷರಹಿತರಿದ್ದಾರೆ. ಅಂಥವರು ಅರಿಹಂತರಿದ್ದಾರೆ. ಯಾರೇ ಇಲ್ಲಿಯವರು, ಇಲ್ಲಿ ಹೆಸರು ಮುಖ್ಯವಾಗಿಲ್ಲ, ಗುಣ ಮುಖ್ಯ. ಯಾರಲ್ಲಿ ಗುಣಗಳಿದ್ದಾವೆ ಅವರು ಪರಮೇಷ್ಠಿಗಳಿದ್ದಾರೆ. ಆದರೆ ಒಂದು ಗುಣ ಕಡಿಮೆ ಇದ್ರೂ ಪರಮೇಷ್ಠಿಯ ಅನ್ನೋದಕ್ಕೆ ಅದರಲ್ಲ. ನಮ್ಮ ನಮಸ್ಕಾರ ಅವರಿಗೆ ಸಲ್ಲುವುದಿಲ್ಲ. ಇನ್ನು ಸಿದ್ಧರು 8 ಕರ್ಮಗಳನ್ನ ನಾಶ ಆಗಿರುವುದರಿಂದ 8 ಗುಣಗಳನ್ನ ಪ್ರಾಪ್ತ ಮಾಡಿಕೊಂಡಂತವರು ಅಂದರೆ ಸಿದ್ಧ ಪರಮೇಷ್ಠಿ ಎನ್ನುತ್ತಾರೆ. ಪರಮೇಷ್ಠಿ ಅಂದ್ರೆ ಪರಮ ಪದದಲ್ಲಿ ಸ್ಥಿತರಾಗಿದ್ದವರು. ಲೋಕದ ದೊಡ್ಡ ತುದಿಯಲ್ಲಿ ಸಿದ್ಧಾಲಯದಲ್ಲಿ ವಿರಾಜಮಾನರಿದ್ದಾರೆ ಸಿದ್ಧರೆಲ್ಲರೂ ಸಹ. ಇನ್ನು ಮುಂದೆ ಹುಟ್ಟು ಸಾವು ಜನ್ಮ ಜರಾ ಮೃತ್ಯುವಿನಿಂದ ಪೂರ್ಣವಾಗಿ ಅವರು ಮುಕ್ತರಾಗಿದ್ದಾರೆ. ಜನ್ಮ ಜರಾ ಮೃತ್ಯು ಪ್ರಾಪ್ತವಾಗುವುದು ಜೀವಕ್ಕೆ ಕರ್ಮದಿಂದ. ಕರ್ಮವೆನ್ನುವ ಬೀಜವನ್ನ ಪೂರ್ಣವಾಗಿ ಅವರು ನಾಶವನ್ನ ಮಾಡಿದ್ದಾರೆ. ಇನ್ನು ಮುಂದೆ ಹುಟ್ಟುವಿಲ್ಲ, ಸಾವು ಇಲ್ಲ, ಬೀಜವನ್ನೇ ನಾಶ ಆಗಿದೆ. ಹಾಗಾಗಿ ಇಂತಹ ಸಿದ್ಧರಿಗೆ ನಮ್ಮ ನಮಸ್ಕಾರಗಳು. ಇನ್ನು ಆಚಾರ್ಯ ಪರಮೇಶ್ವರಿಗಳಿಗೆ 36 ಮೂಲ ಗುಣಗಳಿದ್ದಾವೆ. ಅಂತ ಗುಣವನ್ನ ಉಳ್ಳಂತ ಆಚಾರ್ಯರಿಗೆ ನಮ್ಮ ನಮಸ್ಕಾರಗಳು. ಇನ್ನು ಉಪಾಧ್ಯಾಯರು 25 ಗುಣಗಳಿದ್ದಾವೆ. ಸರ್ವಸಾಧುಗಳಿಗೆ 28 ಗುಣಗಳಿದ್ದಾವೆ. ಇಂಥ ಪರಮ ಸ್ಥಾನದಲ್ಲಿ ಸ್ಥಿತರಿರತಕ್ಕಂಥ, ಇಷ್ಟ ಸ್ಥಾನದಲ್ಲಿ ಸ್ಥಿತರಿರತಕ್ಕಂಥ ಪರಮೇಷ್ಠಿಗಳಿಗೆ ಪಂಚ ಪರಮೇಷ್ಠಿ. ಪಂಚ ಪರಮೇಷ್ಠಿಗಳು ಎಷ್ಟು ಜನ ಇರ್ತಾರೆ? 5 ಜನ ಪರಮೇಷ್ಠಿಗಳು. ಪಂಚ ಪರಮೇಷ್ಠಿಗಳು ಎಷ್ಟು ಜನ? 5 ಜನ ಪರಮೇಷ್ಠಿಗಳಿದ್ದಾರೆ. ಅದರಲ್ಲಿ 4 ಆಗಲ್ಲ, 6 ಪರಮೇಷ್ಠಿಗಳಿಲ್ಲ. ಪರಮೇಷ್ಠಿಗಳು 5 ಇರುವುದು. ಎಷ್ಟಿದ್ದಾರೆ? 5 ಪಂಚ ಪರಮೇಷ್ಠಿ ಎನ್ನುತ್ತಾರೆ. ಹಾಗೆ ಇಂಥ ಪರಮೇಷ್ಠಿಗಳ ಜಪವನ್ನ ಮಾಡುವುದರಿಂದ ಏನಾಗುತ್ತದೆ ಅಂದ್ರೆ ಕರ್ಮದ ನಾಶವಾಗುತ್ತದೆ. ಮಂತ್ರ ಎಂದು ಯಾವುದಕ್ಕೆ ಎನ್ನುತ್ತಾರೆ? ನಮೋಕಾರ ಮಂತ್ರ. ಮಂತ್ರ ಎಂದು ಯಾವುದಕ್ಕೆ ಎನ್ನುತ್ತಾರೆ? ಯಾವುದರ ಮಾಧ್ಯಮದಿಂದ ಮಲ ಅಂದರೆ ಪಾಪದ ಮಲವು ತೊಳೆಯುತ್ತದೆಯೋ, ಪಾಪದ ಮಲ ತೊಳೆದು ಆತ್ಮದಲ್ಲಿ ವಿಶುದ್ಧತಾ ನಿರ್ಮಲವಾಗುತ್ತದೆಯೋ, ಆತ್ಮಕ್ಕೆ ನಿರ್ಮಲತಾ ಪ್ರಾಪ್ತವಾಗುತ್ತದೆಯೋ, ಶಾಂತಿ ಪ್ರಾಪ್ತವಾಗುತ್ತದೆಯೋ ಅಂತ ವಿಶೇಷವಾದ ಮಹಾಪುರುಷರ ಜಪವನ್ನ ಮಾಡುವುದೇ ಮಂತ್ರವಾಗಿದೆ. ಮಹಾಪುರುಷರು ಹೇಗಾಗ್ತಾರೆ? ಮಹಾನವಾದ ಗುಣಗಳಿಂದಲೇ ಮಹಾಪುರುಷರಾಗ್ತಾರೆ. ಮಹಾಪುರುಷರು ಅಂದ್ರೆ ಮಹಾನವಾದಂತ ಗುಣ ಇರುವುದರಿಂದ ಅಂತಹವರ ಹೆಸರನ್ನ ಪಠನೆಯನ್ನ ಮಾಡುವುದು ಇಂದ ಕಾರ್ಯದ ಸಿದ್ಧಿಯಾಗುತ್ತದೆ. ಮತ್ತು ಇಂಥ ಮಂತ್ರ ಉಚ್ಚಾರಣೆ ಮಾಡುವುದರಿಂದ ಪಾಪಗಳು ನಾಶವಾಗುತ್ತವೆ, ಜೀವಿಗೆ ಸುಖದ ಪ್ರಾಪ್ತಿಯಾಗುತ್ತದೆ, ಎಲ್ಲ ರೀತಿಯ ಬಾಧೆಗಳು ದೂರವಾಗುತ್ತವೆ. ನಮಕಾರ ಮಂತ್ರಗಳನ್ನು ಜಪ ಮಾಡುವುದರಿಂದ ಮನ ಅಂದ್ರೆ ಅಂದ್ರೆ ರಕ್ಷಾ, ಆತ್ಮದ ರಕ್ಷಣೆಯಾಗುವಂಥದ್ದು. ಮಲವು ನಾಶವಾಗುವಂಥದ್ದು, ಆತ್ಮದ ರಕ್ಷಣೆಯಾಗುವಂಥದ್ದೇ ಮಂತ್ರ ಎನ್ನುತ್ತಾರೆ. ಮಂತ್ರ ಅಂತ ಹೇಳಿದ್ರೆ ಅಂದ್ರೆ ಮನ ರಕ್ಷಣೆಯನ್ನು ಮಾಡುವಂಥದ್ದು.
ವಿಷಯದಲ್ಲಿ ಹಾಗೆ ಮತ್ತು ಕಷಾಯಗಳನ್ನು ಕಡಿಮೆಯನ್ನು ಮಾಡುವಂಥದ್ದು. ಮಂತ್ರಗಳನ್ನು ಜಪ ಮಾಡುವುದರಿಂದ ಕಷಾಯದ ಶಮನವಾಗುತ್ತದೆ. ಇಂಥ ಮಂತ್ರಗಳು ಜಪವನ್ನು ಮಾಡುವುದರಿಂದ ಆತ್ಮದ ಕಲ್ಯಾಣವಾಗುತ್ತದೆ. ಪರಮೇಷ್ಠಿಗಳ ಲಕ್ಷಣಗಳನ್ನು ಈಗಾಗಲೇ ಹೇಳಿದರು. ಯಾರು ತಮ್ಮ ಪರಮ ಪದದಲ್ಲಿ ಗುಣಗಳಲ್ಲಿ ಸ್ಥಿತರಿದ್ದವರಿಗೆ ಅಂತ ತಿಳ್ಕೋಬೇಕು. ಯಾವಾಗಲೂ ಪರಮೇಷ್ಠಿ ಅಂದ್ರೆ ಏನರ್ಥ? ಪರಮ ಪದದಲ್ಲಿ ಸ್ಥಿತರಿರುವವರಿಗೆ ಪರಮೇಷ್ಠಿಗಳು ಎನ್ನುತ್ತಾರೆ. ಪರಮೇಷ್ಠಿಗಳು ಎಷ್ಟು ಜನ ಇದ್ದಾರೆ? 5 ಜನ. ಎಷ್ಟು ಜನ? 5 ಜನ ಪರಮೇಷ್ಠಿಗಳಿದ್ದಾರೆ. ನೀವು ಯಾವ ಪರಮೇಷ್ಠಿ? ನೀವು ಯಾವ ಪರಮೇಷ್ಠಿಯವರು? ಪರಮೇಷ್ಠಿಗಳು ಅಲ್ಲ. ಪರಮೇಷ್ಠಿಗಳಾದರೆ ಏನಿರುವುದಿಲ್ಲ? ಪಾಪವಿರುವುದಿಲ್ಲ, ಅಸಂಯಮವಿರುವುದಿಲ್ಲ, ಸಂಯಮವಿರಬೇಕು. ಪರಮೇಷ್ಠಿಗಳಲ್ಲಿ ಪಾಪವನ್ನು ಪೂರ್ಣವಾಗಿ ಯಾರು ತ್ಯಾಗ ಮಾಡಿದ್ದಾರೆಯೋ ಅವರು ಪರಮೇಷ್ಠಿಗಳಾಗುತ್ತಾರೆ. 5 ಪಂಚೇಂದ್ರಿಯಗಳ ವಿಷಯಗಳನ್ನು ತ್ಯಾಗ ಮಾಡಿದವರು. ಪಂಚೇಂದ್ರಿಯಗಳ ಸತ್ಸಂಬಂಧಿ ಜಿತೇಂದ್ರಿಯರು. ಇನ್ನು 5 ಅಂದ್ರೆ 6 ಕಾಯಗಳ ಜೀವದ ಮೇಲೆ ರಕ್ಷಣೆಯನ್ನ ಮಾಡುವಂತವರು. ಚೇಕಾಯ್ ಜೀವದ ರಕ್ಷಣೆ ಮಾಡುವಂತವರು ಅಂದ್ರೆ ವಿರಾಧನೆಯನ್ನ ಮಾಡದವರು, ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳುವಂತವರು, ಸಂಯಮವನ್ನು ಪಾಲನೆ ಮಾಡುವಂತವರು. ಅಸಂಯಮವಿಲ್ಲ. ಪೂರ್ಣವಾದ ಸಂಯಮ ಎಲ್ಲಿದೆ ಅಲ್ಲಿ ಪರಮೇಷ್ಠಿ ಸಂಜ್ಞಾ ಬರ್ತದೆ. ಅಸಂಯಮ ಪಾಪ ಯಾವುದನ್ನ ಪರಿಗ್ರಹವೇ ಪಾಪ ಇದೆ. ಪರಿಗ್ರಹವನ್ನ ಯಾರು ತ್ಯಾಗ ಮಾಡಿದರೆ ಪೂರ್ಣವಾಗಿ ಪಾಪ ತ್ಯಾಗವಾಗ್ತದೆ. ಒಂದು ಲಂಗೋಟಿ ಹಾಕೊಂಡ್ರೂ ಪಾಪ ಇದೆ, ಪೂರ್ಣ ರೂಪದಿಂದ ತ್ಯಾಗ ಆಗಲಿಲ್ಲ. ಪರಮೇಷ್ಠಿ ಕೋಟಿಯಲ್ಲಿ ಬರುವುದಿಲ್ಲ. ಅವರು ಪರಮೇಷ್ಠಿ ಸ್ಥಾನದಲ್ಲಿ ಅವರು ಬರೋಲ್ಲ. ಲಂಗೋಟಿ ಇದ್ರೂ ಸಹ, ಒಂದು ಲಂಗೋಟಿ ಹಾಕೊಂಡ್ರೂ ಸಹ ಪರಮೇಷ್ಠಿಯಲ್ಲಿ ಬರೋಲ್ಲ. ಪೂರ್ಣವಾಗಿ ತ್ಯಾಗ ಆಗಲಿ. ಪೂರ್ಣ ತ್ಯಾಗ ಮಾಡಿದಾಗಲೇ ಪರಮೇಷ್ಠಿಯಲ್ಲಿ ಬರ್ತಾರೆ. ಸಂಯಮ ಇದ್ದಾಗಲೇ ಪರಮೇಷ್ಠಿಯಲ್ಲಿ ಬರ್ತಾರೆ ಅವರು. ಅಂತ ಪರಮೇಷ್ಠಿಯರು ಎಷ್ಟು ಜನ ಇದ್ದಾರೆ? ಪರಮೇಷ್ಠಿಯಲ್ಲಿ ಪಂಚನಮೋಕಾರ ಮಂತ್ರದಲ್ಲಿ ಎಷ್ಟು ಜನ ಗುರುಗಳಿದ್ದಾರೆ? ಎಷ್ಟು ಜನ ಭಗವಂತರಿದ್ದಾರೆ? ದೇವರೆಷ್ಟು ಜನ? ಗುರುಗಳೆಷ್ಟು ಜನ? 2 ಜನರು ಭಗವಂತರಿದ್ದಾರೆ, ದೇವರಿದ್ದಾರೆ. ಇನ್ನು 3 ಜನರು ಗುರುವಿದ್ದಾರೆ. ಹರಿಹಂತರು, ಸಿದ್ಧರು ಭಗವಂತರಿದ್ದಾರೆ, ಭಗವಂತರಿದ್ದಾರೆ. ಆಚಾರ್ಯ, ಉಪಾಧ್ಯಾಯ, ಸರ್ವ ಸಾಧುಗಳು ಗುರುಗಳಿದ್ದಾರೆ ಎನ್ನುವುದನ್ನು ತಿಳ್ಕೊಳ್ಬೇಕಿದೆ. ಮುಂದೆ ನಮೋಕಾರ ಮಂತ್ರದ ಮಹತ್ವ ಏನಿದೆ? ನಮೋಕಾರ ಮಂತ್ರವನ್ನ ಪಠನೆಯನ್ನ ಮಾಡುವುದರಿಂದ ಅಸಂಖ್ಯಾತ ಕರ್ಮಗಳ ನಿರ್ಜರೆಯಾಗುತ್ತದೆ. ಇದಕ್ಕೆ ಮಹಾಮಂತ್ರ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡದಾದಂತ ಮಂತ್ರವೇ ಇಲ್ಲ. ನಮೋಕಾರ ಮಂತ್ರ ಬಹಳ ದೊಡ್ಡ ಮಂತ್ರ ಇದೆ. 84 ಲಕ್ಷ ಮಂತ್ರಗಳ ಜನ್ಮಸ್ಥಾನ. ಹುಟ್ಟಿರುವುದೆಲ್ಲ ಮಂತ್ರಗಳು ಸಹ ನಮೋಕಾರ ಮಂತ್ರದಿಂದಲೇ ಹುಟ್ಟಿರುವಂಥದ್ದು. ಈಸೋ ಪಂಚನಮೋ ಯಾರೋ ಸೌವಪಾವ ಪ್ರಣಾಶನೋ ಮಂಗಲಾನಂದ ಸೌವೇದಿ ಪಡಮೋ ಮಂಗಲಂ. ಈಸೋ ಪಂಚನಮೋ ಯಾರೋ ಸೌವಪಾವ ಪ್ರಣಾಶನೋ ಅಂದ್ರೆ ಈ ಪಂಚ ನಮಸ್ಕಾರ ಮಂತ್ರವು ಎಲ್ಲಾ ಪಾಪಗಳನ್ನ ನಾಶ ಮಾಡುವಂತದಿದೆ. ಪಂಚ ನಮಸ್ಕಾರ ಮಂತ್ರ ಎಲ್ಲ ಪಾಪವನ್ನ
ನಾಶವನ್ನ ಮಾಡುವಂಥದ್ದಿದೆ. ಮತ್ತು ಎಲ್ಲ ಮಂಗಲಗಳಲ್ಲಿ ಸರ್ವ ಮಂಗಲಗಳಲ್ಲಿ ಪ್ರಥಮ ಮಂಗಲವಿದೆ. ಮಂಗಲ್ ಅಂದರೆ ಏನಂತ? ಎಲ್ಲಿ ಪಾಪದ ಮಲವನ್ನ ತೊಳೆಯಲಾಗ್ತದೋ. ಮಂಗಲ್ ಅಂದ್ರೆ ಏನಂತ? ಪಾಪದ ಮಲವನ್ನ ಗಲ್ನ ಅಂದ್ರೆ ತೊಳೆಯುವುದು. ಅದಕ್ಕೆ ಮಂಗಲ್ ಅನ್ನುತ್ತಾರೆ. ಮಂಗಲ್ ಅಂದ್ರೆ ಏನಂತ? ಪಾಪದ ಮಲವನ್ನ ತೊಳೆಯುವುದಕ್ಕೆ ಎಲ್ಲಿ ಆಗುತ್ತದೆಯೋ, ಎಲ್ಲಿ ತೊಳೆಯುತ್ತದೆಯೋ ಅದಕ್ಕೆ ಮಂಗಲ ಎನ್ನುತ್ತಾರೆ. ಸಂಸಾರಿ ಜೀವಿಗಳು ಪಾಪದಲ್ಲಿ ಲಿಪ್ತರಾಗಿದ್ದಾರೆ. ಅಂತ ಸಂಸಾರಿ ಜೀವಿಗಳ ಪಾಪದ ಮಲವು ತೊಳೆಯುವುದು ಮಂಗಲದಲ್ಲಿ. ಅಂತ ಮಂಗಲಗಳಲ್ಲಿ ನಮೋಕಾರ ಮಂತ್ರವು ಪ್ರಥಮ ಮಂಗಲವಾಗಿದೆ, ಮೊದಲನೆಯ ಮಂಗಲವಾಗಿದೆ. ಸಂಸಾರ ಜೀವಿಗಳ ಪಾಪದ ಮಲವನ್ನ ತೊಳೆಯುವುದರಲ್ಲಿ ಮೊದಲನೆಯ ಮಂಗಲವಿದೆ, ಮಂಗಲವಾಗಿರುತ್ತದೆ. ಮತ್ತು ಈ ಮಂತ್ರವನ್ನ ಪ್ರತ್ಯೇಕ ಶುಭ ಕಾರ್ಯದಲ್ಲಿ, ಪ್ರತ್ಯೇಕವಾದ ಶುಭ ಕಾರ್ಯಗಳ ಆರಂಭ ಮಾಡುವಾಗ ಈ ಮಂತ್ರವನ್ನು ಅವಶ್ಯವಾಗಿ ಪಠನೆ ಮಾಡಬೇಕು, ಮಾಡುತ್ತಾರೆ. ನಮಕಾರ ಮಂತ್ರವನ್ನು ಪಠನೆಯನ್ನ ಮಾಡಿದರೆ ಎಲ್ಲಾ ಮಂತ್ರಗಳು ಅದರಲ್ಲೇ ಬರ್ತದೆ. ಪ್ರತ್ಯೇಕವಾಗಿ ಬೇರೆ ಯಾವುದು ಹೇಳುವ ಅವಶ್ಯಕತೆ ಇಲ್ಲ, ಎಲ್ಲ ಅದೇ ಮಂತ್ರದಲ್ಲೇ ಬರ್ತದೆ. ಬೆಳಿಗ್ಗೆ ಪ್ರತಿದಿನವೂ ಜೀವಿಯು ಮಂಗಲವನ್ನ ಬಯಸುತ್ತಾರೋ ಅಮಂಗಲವನ್ನ? ಮಂಗಲವನ್ನ. ಪ್ರತಿದಿನ ದುಃಖವನ್ನು ಇಷ್ಟವೋ ಜೀವಿಗೆ? ಸುಖ ಇಷ್ಟವೋ? ಸುಖ ಇಷ್ಟ. ಸುಖ ಇಷ್ಟವೇ ಅಂದರೆ ಪ್ರತಿದಿನ ಬೆಳಿಗ್ಗೆ ಏಳುವಾಗಲೇ ಕಣ್ಣು ಬಿಟ್ಟ ತಕ್ಷಣನೇ ಮಂಗಲಗಳಾಗಬೇಕು. ಅಂದ್ರೆ ಮಂಗಲವಾಗಿರತಕ್ಕಂತಹ ಮಂತ್ರದ ಉಚ್ಚಾರಣೆಯನ್ನು ಮಾಡಬೇಕು. ಹಾಸಿಗೆಯಿಂದ ಏಳುವಾಗಲೂ ಸಹ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಚ್ಛಾಯಾಣಂ, ನಮೋ ಲೋಹಿಸಂವತಾವುಣಂ. ಬೆಳಿಗ್ಗೆ ಹಾಸಿಗೆಯಿಂದ ಏಳುವಾಗಲೇ ನಮೋ ಅರಿಹಂತಾಣಂ ಉಚ್ಚಾರಣೆಯೊಂದಿಗೆ ಯಾರು ಬೆಳಿಗ್ಗೆ ಕಣ್ಣನ್ನ ಬಿಡ್ತಾರೆ ಅವರು ಸಂಜೆಯ ಕಣ್ಣ ಮುಚ್ಚುವ ತನಕನು ಮಂಗಲವಾಗಿ ಇರ್ತಾರೆ. ಅವರ ಜೀವನವೆಲ್ಲ ಮಂಗಲವಾಗಿ ಇರ್ತದೆ, ಖುಷಿ ಖುಷಿಯಾಗಿರ್ತಾರೆ. ಮಂಗಲ ಅಂದ್ರೆ ಏನರ್ಥ? ಖುಷಿ, ಸಂತೋಷ. ಹಾಗೆ ಮಂಗಲವಾಗಿರ್ಬೇಕಂದ್ರೆ ಪ್ರತಿದಿನ ಏನು ಮಾಡಬೇಕು? ಮಂಗಲನ ಉಚ್ಚಾರಣೆಯನ್ನ ಮಾಡಬೇಕು. ಯಾರು ಮಂಗಲರಿದ್ದಾರೆ ಅಂತವರ ಉಚ್ಚಾರಣೆಯನ್ನ, ಅಂತವರ ನಾಮಸ್ಮರಣೆಯನ್ನ ಮಾಡುವುದರಿಂದ ಮಂಗಲಗಳಾಗ್ತವೆ. ಆದರೆ ಮಂಗಲಗಳನ್ನ ಆಗಬೇಕು, ಉಚ್ಚಾರಣೆ ಇಲ್ಲ, ಹೇಗೆ ಮಂಗಲ ಆಗಲಿಕ್ಕೆ ಸಾಧ್ಯ? ಬೆಳಿಗ್ಗೆ ಏಳುವಾಗ ಮಂಗಲ, ದಿನದಲ್ಲೂ ಮಂಗಲ ಇರಬೇಕು. ಯಾವುದೇ ಸಮಯದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಸಹ ಅರಿಹಂತ ನಾಮಸ್ಮರಣೆ ಏನಾಗಬೇಕು? ಬರಬೇಕು. ಹರ ಅಂದ್ರೆ ಕರ್ಮ ಶತ್ರುಗಳನ್ನ ಹರಣ ಮಾಡುವಂತವರು. ಮತ್ತು ಯಾರು ಮಂಗಲರನ್ನ ಜ್ಞಾನವನ್ನ ಮಾಡ್ತಾ ಇರ್ತಾರೆ, ರಾತ್ರಿ ಮಲಗುವಾಗ, ರಾತ್ರಿ ಅಮಂಗಲವಾಗಲಿ, ದಿನ ಎಲ್ಲ ಮಂಗಲ. ರಾತ್ರಿ ಅಮಂಗಲ ಇಲ್ಲ, ರಾತ್ರಿಯೂ ಮಂಗಲಮಯವಾಗಲಿ. ಶುಭರಾತ್ರಿ ಹೇಳ್ತಿರಲ್ಲ ನೀವು, ರಾತ್ರಿ ಮಂಗಲವಾಗಲಿ. ನೀವು ಇಂಗ್ಲಿಷಲ್ಲಿ ಹೇಳ್ತೀರಿ ಗುಡ್ ನೈಟ್. ನೋಡ್ರಿ, ಆದರೆ ಕನ್ನಡದ ಶಬ್ದಗಳನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು, ಇದರಲ್ಲಿ ಅರ್ಥ ಇರುವಂತದ್ದಿದೆ. ರಾತ್ರಿ ಶುಭರಾತ್ರಿ, ಶುಭವಾಗಲಿ, ರಾತ್ರಿ ಮಂಗಲವಾಗಲಿ, ಶುಭವಾಗಲಿ. ಬೆಳಿಗ್ಗೆ ಹೇಳ್ತಾ ಇದ್ದಾನೆ ಶುಭ
ದಿನ ಶುಭವಾಗಲಿ ಎನ್ನುವುದನ್ನ ಕಾಮನೆಗಳನ್ನ ಭಾವನೆಗಳನ್ನ ಮಾಡ್ತಾರೆ. ಅದೇ ರೀತಿ ಎಲ್ಲರಿಗೂ ಮಂಗಲವಾಗಲಿ, ನಮಗೆ ಮಂಗಲವಾಗಲಿ, ನಮ್ಮವರಿಗೆ ಮಂಗಲವಾಗಲಿ, ಎಲ್ಲ ಜೀವಿಗಳಿಗೂ ಜೀವನ ಬೆಳಿಗ್ಗೆ ಮಂಗಲವಾಗಲಿ, ರಾತ್ರಿಯೂ ಮಂಗಲವಾಗಲಿ. ರಾತ್ರಿ ಮಲಗುವಾಗಲೂ ಮಂಗಲರ ನಾಮಸ್ಮರಣೆಯನ್ನು ಮಾಡ್ತಾ, ಬೆಳಿಗ್ಗೆ ಏಳುವಾಗಲೂ ನಾಮಸ್ಮರಣೆಯನ್ನು ಮಾಡ್ತಾ, ಹಾಸಿಗೆಯಿಂದ ಹೇಳ್ತಾ ಇರುವಾಗಲೇ ಕಡಿಮೆ ಅಂದ್ರೆ 9 ಸಲ ಆದ್ರೂ ಜಪ ಮಾಡಿ ನಮೋಕಾರ ಮಂತ್ರ. ಇಲ್ಲದ್ರೆ 108 ಮಾಡಿ ಹಾಸಿಗೆಯಿಂದ ಏಳಿದ್ರೆ ಕಡಿಮೆ ಅಂದ್ರೆ ಕಡಿಮೆ ಇಷ್ಟಾರು ಮಾಡಿ. ಪ್ರತಿದಿನ ಕಡಿಮೆ ಎಂದ್ರು 1 ಮಾಲ ಜಪವಾರು ಮಾಡಿ. ಕಡಿಮೆ ಅಂದ್ರೆ 1 ಮಾಲ ಜಪವನ್ನ ಪ್ರತಿದಿನ ಜೈನರೆಲ್ಲರೂ ಮಾಡಬೇಕು. ಎಲ್ಲರೂ ಮಾಡಬಹುದು. ಮಂತ್ರಗಳನ್ನ ಯಾರು ಬೇಕಾದ್ರೂ ಉಚ್ಚಾರಣೆ ಮಾಡಲಿ. ಇದಕ್ಕೆ ಯಾವುದೇ ಆದಂತ ಭೇದ ಭಾವಗಳಿಲ್ಲ. ಯಾರು ಉಚ್ಚಾರಣೆ ಮಾಡ್ತಾರೋ ಅವರು ಮಂಗಲವಾಗ್ತದೆ, ಅವರ ಜೀವನದಲ್ಲಿ ಮಂಗಲಗಳು ಪ್ರಾಪ್ತವಾಗ್ತವೆ. ಇಂಥ ಮಂಗಲಗಳು ಪಂಚ ನಮಕಾರ ಮಂತ್ರವು ಎಲ್ಲ ಪಾಪಗಳನ್ನ ನಾಶ ಮಾಡುವಂಥದ್ದಿದೆ. ಸರ್ವ ಮಂಗಲಗಳಲ್ಲಿ ಪ್ರಥಮ ಮಂಗಲವಿದೆ. ಶುಭ ಕಾರ್ಯಗಳಲ್ಲಿ ಅದಕ್ಕಾಗಿ ಮಂಗಲ ಮಂತ್ರಗಳನ್ನ ಅವಶ್ಯವಾಗಿ ಮೊದಲು ನಮಕಾರ ಮಂತ್ರವನ್ನ ಹೇಳಿ ಮುಂದಿನ ಕಾರ್ಯವನ್ನ ಮಂಗಲಗಳನ್ನ ಮಾಡಲಾಗ್ತದೆ, ಕೆಲಸವನ್ನ ಪ್ರಾರಂಭ ಮಾಡಲಾಗ್ತದೆ. ಪಾಪಿ ವ್ಯಕ್ತಿಯು ಕೂಡ ನಮಕಾರ ಮಂತ್ರವನ್ನು ಸ್ಮರಣೆ ಮಾತ್ರದಿಂದ ಉಚ್ಚಾರಣೆಯಿಂದ ಪವಿತ್ರನಾಗುತ್ತಾನೆ. ಪಾಪಿಯಾದವನು ಸಹ ನಮಕಾರ ಮಂತ್ರ ಉಚ್ಚಾರಣೆ ಮಾಡುವುದರ ಪವಿತ್ರರಾಗ್ತವೆ. ಮಂತ್ರಗಳ ಉದ್ದೇಶವು ಆತ್ಮಶುದ್ಧಿಯಾಗಿದೆ. ಆದುದರಿಂದ ಜಪ ಮಾಡುವುದರಿಂದ ಶಾರೀರಿಕ ಮಾನಸಿಕ ನಮೋಕಾರ ಮಂತ್ರವನ್ನ ಜಪವನ್ನು ಮಾಡುವುದರಿಂದ ಶಾರೀರಿಕವಾದ ದುಃಖ, ಮಾನಸಿಕವಾದಂಥ ದುಃಖ, ರೋಗ, ಶೋಕ ಆದಿ ವ್ಯಾಧಿ ಬಾಧೆಗಳೆಲ್ಲವೂ ಸಹ ದೂರವಾಗುತ್ತದೆ. ಆದಿ ವ್ಯಾಧಿ ರೋಗ ಮಾನಸಿಕವಾದಂಥ ನೆಮ್ಮದಿ ಪ್ರಾಪ್ತವಾಗುತ್ತದೆ. ಯಾರಿಗೂ ವಿಕಲ್ಪಗಳಾಗುತ್ತವೆ, ಅಶಾಂತಿ ಇರ್ತದೆ. ಸಂಸಾರದಲ್ಲಿ ಅಲೆಗಳ ತರಂಗ ಎಳ್ತಾ ಇರ್ತದೆ. ಒಂದಾದ್ಮೇಲೆ ವಿಕಲ್ಪಗಳು ಬರ್ತಾ ಇರ್ತವೆ. ಸಂಸಾರ ಜೀವಿಗಳಿಗೆ ಅಶಾಂತಿ ಆಗ್ತದೆ, ವಿಕಲ್ಪಗಳಾಗ್ತವೆ. ಇವೆಲ್ಲವೂ ಸಹ ಮಂತ್ರ ಉಚ್ಚಾರಣೆಯನ್ನು ಮಾಡುವುದರಿಂದ ನಮೋಕಾರ ಮಂತ್ರವನ್ನ ಉಚ್ಚಾರಣೆ ಮಾಡುವುದರಿಂದಲೇ ಎಲ್ಲವೂ ಶಾಂತವಾಗುತ್ತದೆ. ಈ ಮಂತ್ರ ಜಪವನ್ನು ಮಾಡುವುದರಿಂದ ಪವಿತ್ರ ಅಪವಿತ್ರ ರೋಗಿ ದುಃಖಿ ಸುಖಿ ಇತರ ಯಾವುದೇ ಅವಸ್ಥೆಯಲ್ಲಿ ಧ್ಯಾನ ಮಾಡುವುದರಿಂದ ನಮೋಕಾರ ಮಂತ್ರವನ್ನ ಪವಿತ್ರೋ ಅಪವಿತ್ರೋ ವಾ ಅಂದ್ರೆ ಪವಿತ್ರವಿರಲಿ ಅಪವಿತ್ರವಿರಲಿ ಯಾವುದೇ ಸ್ಥಿತಿಯಲ್ಲಿ ನಮೋಕಾರ ಮಂತ್ರವನ್ನ ಧ್ಯಾನ ಮಾಡುವುದರಿಂದ ಧ್ಯಾನವನ್ನ ಮಾಡಿದವರಿಗೆ ಮಂಗಲಗಳ ಆಗ್ತವೆ. ಎಲ್ಲಾ ಪ್ರಕಾರದ ಕಷ್ಟಗಳು ದೂರವಾಗ್ತದೆ. ನಮೋಕಾರ ಮಂತ್ರವನ್ನ ಅದನ್ನೇ ಹೇಳಿದ್ರಲ್ಲಿ ರೋಗದ ಅವಸ್ಥೆಯಲ್ಲಿ ಅಥವಾ ಯಾವುದೇ ಸ್ಥಿತಿಯಲ್ಲಿದ್ರೂ ಸಹ ಧ್ಯಾನವನ್ನ ಮಾಡುವ ಎಲ್ಲ ಪಾಪಗಳು ನಾಶವಾಗ್ತವೆ. ನಮೋಕಾರ ಮಂತ್ರದಲ್ಲಿ ಎಷ್ಟು ಮಹಾ ಮಂತ್ರಗಳಿದ್ದಾವೆ ಅಂದ್ರೆ ಇದರಲ್ಲಿ 84 ಲಕ್ಷ ಮಂತ್ರಗಳು ನಮೋಕಾರ ಮಂತ್ರದಿಂದಲೇ ಹುಟ್ಟುತ್ತವೆ. ಎಲ್ಲ ನಮೋಕಾರ ಮಂತ್ರದಿಂದಲೇ 84 ಲಕ್ಷ ಮಂತ್ರಗಳ ತಾಯಿಯಾಗಿದೆ. ಅಂದ್ರೆ ಜನ್ಮ ಸ್ಥಾನ ನಮೋಕಾರ ಮಂತ್ರ. ಈ ಮಂತ್ರದಲ್ಲಿ ನಿರ್ದಿಷ್ಟ ವ್ಯಕ್ತಿಗಳಿಗೆ ನಮಸ್ಕಾರವನ್ನ ಮಾಡಲಾಗಿರುವುದಿಲ್ಲ. ಯಾರು ಒಬ್ಬರಿಗೆ ನಿರ್ದಿಷ್ಟವಾಗಿ ಇಂಥವರಿಗೆ ನಮಸ್ಕಾರ ಇಲ್ಲ. ಯಾರು ಗುಣ ಇದೆ ಅವರೆಲ್ಲರಿಗೂ ನಮಸ್ಕಾರಗಳನ್ನ ಹೇಳಿದ್ದಾರೆ. ನಮೋಕಾರ ಮಂತ್ರವನ್ನ ಜಪ ಮಾಡುವುದರಿಂದ ಏನು ತಾನೇ ಆಗೋಲ್ಲ, ರೋಗಗಳೆಲ್ಲ ದೂರವಾಗ್ತವೆ. ಭೂತ ಪ್ರೇತ ಪಿಶಾಚಿಗಳ ಬಾಧೆ ದೂರವಾಗ್ತದೆ. ಹಾಗೆಯೇ ಎಲ್ಲಾ ಪ್ರಕಾರದ ಬಾಧೆಗಳು ದೂರವಾಗ್ತವೆ. ಇದರಿಂದ ಕಷ್ಟಗಳು ದೂರ ಆಗ್ತದೆ. ನಮೋಕಾರ ಮಂತ್ರದ ಹೇಳ್ತಿರಲ್ಲ, ನಮೋ ಹರಿಹಂತಾಣಂ ಭಾವಿ ಸುಜೀವ, ನಮೋ ಹರಿಹಂತಾಣಂ ಕೈವಲ್ಯ ಪದವಿ ಸನ್ಮಾತ್ರ
ಇದು ಸಾಧನ ಮಂತ್ರ ನಿರ್ಮಲ ಪದವಿಯು ನೀಯುವುದು ಮಂತ್ರ ಧರ್ಮಾಧರ್ಮವ ನೀಯುವುದು ಮಂತ್ರ ಕರ್ಮಾರಣ್ಯವ ಎಲ್ಲ ಕರ್ಮಗಳನ್ನ ನಾಶ ಮಾಡುವಂಥದ್ದಿದೆ. ಭೂತ ಭೇದಗಳ ಲೆಕ್ಕಿಪ ಮಂತ್ರ ಬೇತಾಳ ಮರುಳುಗಳೋಡಿಪ ಮಂತ್ರ ಹಲೋಪಾದಿಗಳ ಹೊಲೈಪ ಮಂತ್ರ ಅಲಸದೆ ನೆನೆದರೆ ರೂಪಿಗ ಮಂತ್ರ. ಯಾರು ಆಲಸ್ಯವನ್ನು ಮಾಡದೆ ಇದನ್ನ ಜಪವನ್ನು ಮಾಡ್ತಾರೆ, ಪ್ರಮಾದವನ್ನು ಮಾಡದೆ ಅವರು ಚಿಂತಾಮಣಿ ರತ್ನಕ್ಕೆ ಸಮಾನವಾದಂಥದ್ದಿದೆ, ಎಲ್ಲವೂ ಸಹ ಪ್ರಾಪ್ತವಾಗ್ತದೆ. ಆದರೆ ಮಾಯಾಚಾರ ಮಾಡದೆ ಹೇಗೆ ಫಲ ಪ್ರಾಪ್ತವಾಗ್ತದೆ? ಇಲ್ಲ, ಧ್ಯಾನವನ್ನು ಮಾಡಬೇಕು ನಿರಾಪೇಕ್ಷ ಭಾವನೆಯಿಂದ. ನಮೋಕಾರ ಮಂತ್ರ ಜಪ ಮಾಡುವುದರಿಂದ ಜನ್ಮ ಜರ ಮೃತ್ಯುವೆ ದೂರವಾಗ್ತದೆ, ಸಂಸಾರನೇ ಅಂತ್ಯವಾಗ್ತದೆ. ಇನ್ನು ಸಂಸಾರಿಕವಾದ ವಿಷಯಗಳು ಯಾಕೆ ಪ್ರಾಪ್ತವಾಗಲ್ಲ? ಜಪ ಮಾಡುವಂತ ಶ್ರದ್ಧೆ ಇರುವಂತ ಭಕ್ತನಿಗೆ ತಾನಾಗಿ ಎಲ್ಲವೂ ಪ್ರಾಪ್ತವಾಗ್ತದೆ, ಎಲ್ಲವೂ ಸಹ. ಆದರೆ ಅಪೇಕ್ಷೆ ಇಟ್ಕೊಂಡು ಜಪ ಮಾಡಬಾರದು. ನಾವು ಇಷ್ಟು ಜಪ ಮಾಡಿದ್ವಿ, ಇಷ್ಟು ಫಲ ಪ್ರಾಪ್ತವಾಗಬೇಕು, ಇಲ್ಲ. ನಿರಾಪೇಕ್ಷ ಭಾವ ಧರ್ಮದ ಮಾಡೋದ್ರಿಂದ ನಿರಾಪೇಕ್ಷೆ ಇರಬೇಕು, ದೊಡ್ಡ ಫಲ ಪ್ರಾಪ್ತವಾಗ್ತದೆ. ಅಪೇಕ್ಷೆ ಇಟ್ಕೊಳ್ಬಾರ್ದು. ಇನ್ನೊಂದು ಸಹ ಒಬ್ಬ ಅಜ್ಜಿ ಉಪಾಧ್ಯಾಯರು ನಿರ್ಯಾಪಕರು ಅಂತ ಹೇಳಿದ್ರೆ ಅವರು ಬಹಳ ಮೊದಲು ದೀಕ್ಷೆಯನ್ನು ತೆಗೆದುಕೊಂಡಂತವರು, ಮತ್ತೆ ಬಹಳ ತಜ್ಞರು. ನಿರ್ಯಾಪಕ ಅಂದ್ರೆ ಯಾವುದೇ ರೀತಿಯಾದಂತಹ ದೋಷ ಹಚ್ಚಿಕೊಳ್ಳದೇ ಚರ್ಯವನ್ನ ಮಾಡ್ತಾ ಇರುವಂತವರು, ಬಹಳ ಜ್ಞಾನಿಗಳಿದ್ದಾರೆ. ಅಂದ್ರೆ ಬೇರೆಯವರಿಗೆಲ್ಲ ಬೋಧನೆ ಮಾಡುವಂಥವರು, ತಿಳಿಸುವಂಥವರು. ವಿಶೇಷವಾದಂತ ಅವರಿಗೆ ಪದವಿಗಳನ್ನ, ಅಂದ್ರೆ ಸಹಜ ಎಲ್ಲ ಮುನಿಗಳಲ್ಲೂ ಶ್ರೇಷ್ಠರಿದ್ದಾರೆ. ವಿಶೇಷವಾಗಿ ಉಪಾಧ್ಯಾಯರು ಇನ್ನೂ ಅವ್ರ ಪದ ಇನ್ನೂ ಜಾಸ್ತಿ ಇರ್ತದೆ. ಉಪಾಧ್ಯಾಯರಿಗೆ 11 ಅಂಗ 13 ಪೂರ್ವದ 11 ಅಂಗ 14 ಪೂರ್ವದ ಜ್ಞಾನ ಇರ್ತದೆ. ಅವರಿಗೆ ವಿಶೇಷವಾದ ಸ್ವರೂಪದ ಜ್ಞಾನ ಇರ್ತದೆ ಪೂರ್ಣವಾಗಿ ಉಪಾಧ್ಯಾಯರಿಗೆ. ಆದರೆ ಉಪಾಧ್ಯಾಯರು ಆಚಾರ್ಯ ಉಪಾಧ್ಯಾಯರಿದ್ದಾರೆ, ಅವರಿಗೆ ಸ್ವರೂಪದ ಜ್ಞಾನ ಇರ್ತದೆ. ಹಾಗೆ ಆಚಾರ್ಯರು ಉಪಾಧ್ಯಾಯರು ಇದ್ದಾರೆ. ಪೂರ್ಣವಾಗಿ ಅದಕ್ಕೆ ಪಂಚಮಕಾಲ ಉಪಾಧ್ಯಾಯ ಪದವನ್ನು ಆಚಾರ್ಯಗಳು ಯಾರಿಗೂ ಹೇಳ್ತಾರೆ. ಪೂರ್ಣವಾಗಿ ಜ್ಞಾನ ಪೂರ್ಣವಾಗಿ ಇರೋಲ್ಲ. ಈಗ ಅಷ್ಟು ಜ್ಞಾನಗಳಿಗೆ ಪಂಚಮಕಾಲದಲ್ಲಿ ಯಾರಿಗೂ ಪ್ರಾಪ್ತವಾಗಲ್ಲ. ಯಾವ ಮುನಿಗಳಿಗೂ ಸಹ ಚತುರ್ಥ ಕಾಲವಾಗಿ ಪ್ರಾಪ್ತವಾಗಲ್ಲ. ಸಹನದ ಅಭಾವ ಇದೆ. ಒಬ್ಬರು ಅಜ್ಜಿ ಜಪ ಮಾಡ್ತಾ ಇದ್ದೀವಿ. 3 ಟೈಮಲ್ಲಿ ಜಪ ಮಾಡ್ತಿದ್ರು, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಜಪವನ್ನು ಮಾಡುವಾಗ ಏಕಾಂತ ಸ್ಥಾನವನದಲ್ಲಿ ಕೂತ್ಕೊಂಡು ಅರಳಿಕಟ್ಟೆಯಲ್ಲಿ ಕೂತಿ ಜಪವನ್ನ ಮಾಡ್ತಿದ್ರು. ಮನೆಯ ಮುಂಭಾಗದಲ್ಲಿ ಒಂದು ಕಟ್ಟೆ ಇತ್ತು, ಕಟ್ಟೆಯಲ್ಲಿ ಕೂತ್ಕೊಂಡು ಜಪ ಮಾಡ್ತಿದ್ರಲ್ಲ. ಆ ಅಜ್ಜಿಗೆ ಇನ್ನೊಬ್ರು ದೋಸ್ತರಿದ್ರು, ಗೆಳತಿ. ಅಜ್ಜಿಯರೇ ಗತಿಯಲ್ಲಿ ದೋಸ್ತರಿರ್ತಾರೆ. ಹಾಗೇನೆ ಆ ಅಜ್ಜಿಯರು ಒಂದ್ ದಿವಸ ಆ ಅಜ್ಜಿ ಮನೆಗೆ ಬರ್ತಾರ. ಬಂದಾಗ ಈ ಅಜ್ಜಿ ಜಪ ಮಾಡ್ತಿರ್ತಾರೆ. ಕೇಳ್ತಾರೆ, ಅಮ್ಮ ಏನ್ ಮಾಡ್ತಿದ್ರಿ? ಇಲ್ಲ, ನಾ ಜಪ ಮಾಡ್ತೀನಿ. ಜಪ ಮಾಡಿದ್ರೆ ಏನಾಗ್ತದೆ? ಜಪ ಮಾಡೋದ್ರಿಂದ ನಾವೇನ್ ಇಚ್ಛಾ ಪಡ್ತೀವಿ ಅದೆಲ್ಲ ಪ್ರಾಪ್ತವಾಗ್ತದೆ. ನಮೋಕಾರ ಮಂತ್ರ ಜಪವನ್ನ ಯಾವ ಜಪ ಮಾಡ್ತಾ ಇದ್ರಿ? ನಮೋಕಾರ ಮಂತ್ರ ಜಪ ಮಾಡ್ತಾ ಇದ್ದೀನಿ ನಾನು, ಎಲ್ಲವೂ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ಮಾಡಬಹುದಾ? ನೀವು ಮೋಕ್ಷ ಮಾಡಬಹುದು, ಮಾಡಿ ಅಂತೇಳಿ ಅಜ್ಜಿನೂ ಸಹ ಅಜ್ಜಿಗೊಂದು ಜಪಮಾಲ ಕೊಡ್ತಾರೆ ಮತ್ತು ಮಂತ್ರವನ್ನು ಹೇಳ್ಕೊಡ್ತಾರೆ. ಆ ಅಜ್ಜಿ ಮನೆ ಸ್ವಲ್ಪ ದೂರ ಇರ್ತದೆ. ಆ ಅಜ್ಜಿನೂ ಸಹ ಜಪವನ್ನು ಮಾಡಿ ಶುರು ಮಾಡ್ತಾರೆ. ಜಪ ಮಾಡೋದ್ರಿಂದ ನಾವು ಇಷ್ಟಪಟ್ಟದೆಲ್ಲ ಪ್ರಾಪ್ತವಾಗ್ತದಂತೆ ಅನ್ನೋ
ಅಂತ ಭಾವನೆಯಿಂದ ಅಜ್ಜಿ ಜಪ ಮಾಡ್ತಾ ಇರ್ತಾರೆ. ಮೊದಲನೇ ಅಜ್ಜಿ ಜಪ ಮಾಡೋದ್ರಿಂದ ಕರ್ಮ ನಿರ್ಜರಿ ಆಗ್ತದೆ, ಹಾಗೆ ನಮಗೆ ಸಂಸಾರದ ಅಂತ್ಯವಾಗ್ತದೆ. ಇದು ಶ್ರೇಷ್ಠವಾದ ಈ ಭಾವನೆಯಿಂದ ಜಪವನ್ನ ಮಾಡ್ತಾರೆ. ಅಪೇಕ್ಷೆ ಇಟ್ಕೊಂಡು ಏನು ಮಾಡ್ತಾ ಇರಲಿಲ್ಲ, ಜಪ ಮಾಡ್ತಾ ಇದ್ರು. ಆ ಊರಿನ ರಾಜ ತಿರುಗಾಡ್ತಾ ಬರ್ತಾರೆ. ಊರೊಳಗೆ ಒಮ್ಮೊಮ್ಮೆ ಪ್ರಜೆಗಳು ಹೇಗಿದ್ದಾರೆ, ಯೋಗಕ್ಷೇಮ ಹೇಗಿದ್ದಾರೆ, ಯಾರಾದರೂ ದುಃಖಿಗಳಿದ್ದಾರೋ ಅನ್ನೋದನ್ನ ನಿರೀಕ್ಷೆಯನ್ನ ಮಾಡ್ತಾ ರಾಜ ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇರ್ತಾನೆ. ಬಂದ ತಕ್ಷಣ ಒಂದು ಅಜ್ಜಿ ಮರದಲ್ಲಿ ಕೂತ್ಕೊಂಡು ಜಪ ಮಾಡೋದನ್ನ ನೋಡ್ತಾನೆ. ಅಜ್ಜಿ ಹತ್ರ ಹೋಗ್ತಾನೆ. ಅಜ್ಜಿ ಜಪ ಮುಗಿದಿರ್ತದೆ. ರಾಜ ಬರೋದು ನೋಡಿದ ತಕ್ಷಣ ಅಜ್ಜಿ ಎದ್ದು ಕೂತ್ಕೊಂಡು, ಓ ಬರ್ರಿ ರಾಜರೇ ಬರ್ರಿ ಅಂತೇಳಿ ಅಜ್ಜಿ ಆ ರಾಜರನ್ನ ಕರೀತಾರೆ. ಕರೆದು ಪಕ್ಕದಲ್ಲೇ ಅವರ ಮನೆಯ ಒಂದು ಜೋಪಡಿ ಇರ್ತದೆ, ಸಣ್ಣ ಗುಡಿಸಲು ಇರ್ತದೆ. ಆ ಗುಡಿಸಲಿ ಕರ್ಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿ ಅಲ್ಲಿ ಜಗಲಿ ಕಟ್ಟಿ ಅಂತ ಹಾಕ್ತಿದ್ರಲ್ಲ ಮೊದಲೆಲ್ಲ, ಮನೆ ಕುರ್ಚಿ ಗಿರ್ಚಿ ಎಲ್ಲ ಇರಲಿಲ್ಲ ಅಜ್ಜಿ ಮನೆಗೆ. ಕಟ್ಟಿ ಮೇಲೆ ಅಜ್ಜಿ ಎಲ್ಲ ಒರೆಸಿ ರಾಜನ ಕುಡಿಸ್ತಾರೆ. ಕುತ್ಕೊಳ್ರಿ ರಾಜರೇ ಬರ್ರಿ, ನಮ್ಮ ಬಡವರ ಮನೆಗೆ ನಿಮ್ಮಂತ ರಾಜರು ಬಂದಿದ್ದು ಮನೆಯೆಲ್ಲ ಮಂಗಲವಾಯಿತು, ಪಾವನ ಆಯಿತು, ಬರ್ರಿ ರಾಜರು. ಬಹಳ ಖುಷಿಯಿಂದ ಕರ್ಕೊಂಡು ಅಜ್ಜಿ ಕುಡಿಸಿ ಮತ್ತು ರಾಜರು ಏನಾದ್ರು ಕುಡಿಲಿಕ್ಕೆ ಅಂತ ತಗೊಂತಿದ್ರಿ. ಅಜ್ಜಿ ಅವಾಗ ಏನು ಬೇಡ ಅಂತ ಹೇಳ್ತಾರೆ. ಇಲ್ಲ, ಅಜ್ಜಿ ಏನ್ ಮಾಡ್ತಾರೆ, ತಮ್ಮಲ್ಲಿರುವುದನ್ನೇ ಅಜ್ಜಿಗೆ ಪಾನಕಾದಿಗಳನ್ನು ಕೊಡ್ತಾರೆ ರಾಜ. ರಾಜ ಬಿಸಿಲು ದಿನ ಆಯಿತು, ಮಜ್ಜಿಗೆಯನ್ನು ಕುಡಿದು ಸಂತೋಷನಾಗ್ತಾನೆ. ಅವಾಗ ಹೇಗಿದ್ದೀರಿ? ಅವಾಗ ಆರಾಮಾಗಿದ್ದೀವಿ, ನಾವು ಸುಖಿ ಇದ್ದೀವಿ ಅಂತ ಹೇಳ್ತಾರೆ. ಎಷ್ಟು ಜನ ಆಗಿದ್ದೀವಿ? ಇಲ್ಲ, ನಾವೇನು ಜನ ಆಗಿದ್ದೀವಿ. ನಮ್ಮ ಮೊಮ್ಮಗ ಒಬ್ಬಿದ್ದಾನೆ, ಒಬ್ರು ಇಬ್ಬರಿಗೆ ನಾವು. ಮತ್ತೇನ್ ಮಾಡ್ತಾ ಇದ್ರಿ? ಒಂದು ಸಣ್ಣ ಅಂಗಡಿ ಇತ್ತಲ್ಲ, ಅಂಗಡಿ ಜೀವನ ನಡೀತಿದ್ವಿ. ಮತ್ತೆ ನಿಮ್ಗೆ ಏನಾದ್ರೂ ಕಷ್ಟ ಇದ್ರೆ ಹೇಳ್ರಿ, ಪರಿಹಾರ ಮಾಡೋದು ಅಂತ ಹೇಳ್ತಾರೆ. ಮನೆಗೆ ಎಲ್ಲ ನೋಡಿ ಬಿಡಂಗೈತಿ, ಎಲ್ಲ ಮನೆಗೆ ಚೆನ್ನಾಗಿ ಕಟ್ಕೊಡ್ರಿ, ಚೆನ್ನಾಗಿ ಮಾಡ್ಕೊಡ್ರಿ, ನಾವು ಊರಿಗೆ ರಾಜ ಇದ್ದೀನಿ. ಮತ್ತೆ ನಿಮ್ಗೆ ಏನ್ ಬೇಕಾದ್ರೆ ಕೇಳ್ಕೊಡ್ರಿ, ನಾವು ಕೊಡೋ ಸಾಮರ್ಥ್ಯ ಇತ್ತು ನನಗೆ, ನಿಮ್ಗೇನ್ ಬೇಕು ಕೇಳ್ರಿ ಅಜ್ಜಿ ಅಂತ ಬಹಳ ಖುಷಿಯಿಂದ ರಾಜ ಹೇಳ್ತಾನೆ. ಅಜ್ಜಿ ಹೇಳ್ತಾರೆ, ಇಲ್ಲ, ನೀವು ಬೇಕಾದ್ರೆ ಅದಕ್ಕೆ ಕೊಡ್ರಿ, ಅಂದ್ರೆ ನಮಗ ಎಲ್ಲ ಚೆನ್ನಾಗಿದೆ, ಆರಾಮಾಗಿದ್ದೀವಿ ನಾವು. ಪುಣ್ಯದಿಂದ ಭಗವಂತರ ಕೃಪೆಯಿಂದ ನಾವು ಆರಾಮಾಗಿ ಊಟ ಮಾಡಿಕೊಂಡು ಇಲ್ಲಿ ಆರಾಮಾಗಿ ಹಾಯಾಗಿದ್ದೀವಿ. ಇನ್ಯಾರು ದುಃಖಿ ಜೀವಿಗಳಿಗೆ ಕೊಡ್ರಿ, ಸಹಾಯ ಮಾಡ್ರಿ. ನೀವು ಇಷ್ಟು ಒಳ್ಳೆ ಭಾವನೆಯಿಂದ ಕೇಳಿದ್ರಿ, ನಮ್ಗೆ ಕೊಟ್ಟಷ್ಟಾಯ್ತು. ಇಲ್ಲ ಅಜ್ಜಿ, ಏನಾದ್ರು ತಗೊಳ್ರಿ, ನೀವು ಏನಾದ್ರು ಕೇಳ್ರಿ ಅಜ್ಜಿ, ನೀವು ಮನೆ ಕಳ್ಸ್ಕೊಡೋನು, ರತ್ನ ಬೇಕು, ಮುತ್ತು ಬೇಕು, ಹೊಲ ಬೇಕು, ಏನ್ ಬೇಕು ಕೇಳಲ್ಲ ಅಂತ ಹೇಳ್ತಾರೆ. ಆದ್ರೆ ಅಜ್ಜಿ ಬೇಡ, ನಮ್ಗೆ ಬೇಡ ಅಂತ ಹೇಳಿ, ನಮಗ್ ಬೇಡ, ಯಾರಿಗೆ ದುಃಖಿ ಇದಾರೆ ಅವ್ರಿಗೆ ಕೊಡ್ರಿ, ನಮಗಂತೂ ಬೇಡ ಅಂತ ಹೇಳಿ ರಾಜ ಎಷ್ಟು ಒತ್ತಾಯ ಮಾಡ್ರು ಅಜ್ಜಿ ತಗೊಳ್ಳೋಕ್ ತಯಾರಾಗಲಿಲ್ಲ. ರಾಜ ಮುಂದೆ ಹೋಗ್ತಾನೆ. ಹಾಗೆ ತಗೊಳ್ಳಲ್ಲ ಅಂದ್ರೆ ರಾಜ ಏನ್ ಮಾಡವ, ಹಾಗೇನೆ ಮುಂದೆ ಹೋಗ್ತಾನೆ. ಮುಂದೆ ಹೋದ್ಮೇಲೆ ಸ್ವಲ್ಪ ದೂರ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋದ್ಮೇಲೆ ಇನ್ನೊಂದು ಅಜ್ಜಿ ಸಿಗ್ತಾರೆ. ಆ ಅಜ್ಜಿ ಅವರು ಅರ್ಲಿ ಕಟ್ಟಿದ್ದಾರೆ. ಅವ್ರ ಮನೆ ಮುಂಭಾಗದ ಒಂದು ಅರ್ಲಿ ಗಿಡ ಇಟ್ಕೊಂಡು ಅದ್ರಡಿಗೆ ಜಪ ಮಾಡ್ತಾ ಕುತ್ಕೊಂಡಿರ್ತಾರೆ. ಅಜ್ಜಿ ಬಂದ್ರು, ಜಪ ಮಾಡ್ತಿದ್ರು. ರಾಜ ಬರ್ತಾನೆ. ರಾಜ ಬಂದ ತಕ್ಷಣ ನೋಡ್ತಾನೆ. ನೋಡಿದ ತಕ್ಷಣ ರಾಜ ಬಂದ ತಕ್ಷಣ ಖುಷಿ ಆಯ್ತಲ್ಲ ಅಜ್ಜಿ, ಜಪಮಾಲ ಅಲ್ಲೇ ಅರ್ಥ. ಓ ಬರ್ರಿ ಬರ್ರಿ ರಾಜರೇ ಅಂತ ಹೇಳಿ ಖುಷಿ ಆಗ್ಬಿಡ್ತು. ಊರಿನ ರಾಜ ಬಂದನಂದ್ರೆ ಏನಾಗ್ಬೇಕು? ನೀವು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಬಂದ್ರೆ ಏನ್ ಮಾಡ್ತೀರಿ? ನೀವು ಬಿಟ್ಟು ಹೋಗ್ತಿರಲ್ಲ, ಎಲ್ಲ ಅಲ್ಲೆಲ್ಲ ಬಿಟ್ಟು ಹೋಗಿ ಬಿಡ್ತಿರಲ್ಲ. ಪ್ರಧಾನಿಗಳು ಬಂದ್ರೆ ಏನ್ ಮಾಡೋರು? ಇಲ್ಲ, ಹೋಗಿರ್ತಾರೆ. ಹಂಗೆಲ್ಲ ನೋಡ್ರಿ, ಮಹಾರಾಜರು ಪ್ರಧಾನಿಗಳು, ರಾಜನೂ ಬೇಕಲ್ಲ, ರಾಜ್ಯದ ರಕ್ಷಣೆ ಬೇಕು. ಮತ್ತೆ ನಾವು ರಾಜ್ಯದ ಸುರಕ್ಷಿತವಾಗಿರಬೇಕು, ಧರ್ಮ ಕರ್ಮಗಳ ಮಾಡಬೇಕು, ಪ್ರಜೆಗಳ ಸುಖಿ ಇರಬೇಕಂದ್ರೂ ರಾಜನೂ ಬೇಕ. ರಾಜ ಇದ್ದಾಗಲೇ ಪ್ರಜೆಗಳು ಇರೋಕ್ ಸಾಧ್ಯ. ಹಾಗೇನೆ ರಾಜನ ಬಂದ ತಕ್ಷಣ ಆಕಿ ಎದ್ದು ಹೋಗ್ತಾಳೆ. ಬರ್ರಿ ರಾಜೆ ಬರ್ರಿ ಕರ್ಕೊಂಡು ಹೋಗ್ತಾಳೆ. ಮನೆಗೆ ಕರ್ಕೊಂಡು ಹೋಗಿ ಹಾಗೆ ಅಜ್ಜಿದು ಗುರುಕುಲ್ ಮನೆ ಇರ್ತದೆ. ಎಲ್ಲ ಕುತ್ಕೊಂಡ ಅಜ್ಜಿ ಎಲ್ಲ ಮತ್ತೆಲ್ಲ ಕೇಳಿದ್ರೆ ಹೇಗಿದ್ದೀರಿ, ನಿಮ್ಮೆಲ್ಲ ಆರೋಗ್ಯ ಹೇಗಿದೆ, ಆರ್ಥಿಕ ಹೇಗಿದ್ದೀರಿ,
ಹೇಗೆಲ್ಲ ಜೀವನ ಸಾಗಿಸ್ತಾ ಇದ್ದೀರಿ ಅಂತ ರಾಜ ಕೇಳ್ದ. ಭಾಳ ಅಜ್ಜಿ, ನಾವು ಭಾಳ ಕಷ್ಟದಾಗಿದ್ದೀವಿ, ಭಾಳ ಕಷ್ಟ ಐತಿ, ನಮ್ದು ಇರೋದು ಪರಿಸ್ಥಿತಿ ಕಠಿಣ ಇದೆ. ಹಾಗೇನೆ ಒಬ್ಬ ಮಗ ಇದ್ದಾನೆ, ಆತ ಏನು ಕೆಲಸ ಮಾಡಂಗಿಲ್ಲ, ಮತ್ತೆಲ್ಲ ದುಡ್ದದ್ದೆಲ್ಲ ಪೂರ ಖಾಲಿ ಮಾಡ್ತಾನೆ. ಆತ ಎಲ್ಲ ಸರ್ವಗುಣ ಸಂಪನ್ನ ಇದ್ದಾನೆ, ಏನ್ ಮಾಡೋದು, ಬಹಳ ದುಃಖಿ. ಹಾಗೇನೆ ಏನ್ ನೋಡ್ರಿ, ಮನೆಯೆಲ್ಲ ಬಿದ್ದು ಹೋಗಾಗ್ಯಾವ, ಏನು ಇಲ್ಲ, ಮುಟ್ಲು ಮನೆ, ಈ ರೀತಿಯಾಗಿ ಕಷ್ಟ ಇತ್ತು ಬಹಳ. ಮತ್ತೆ ಅಜ್ಜಿ ಹೇಳ್ಕೊಳ್ತಾರೆ, ಏನಾದ್ರು ನಮ್ಮ ಮನೆ ಒಂದು ಮನೆ ಮಾಡ್ಕೊಡ್ರಿ, ಅದ್ರ ಒಂದ್ ನಮ್ಮೂರಿಗೆ ಒಂದು ರೋಡ್ ಮಾಡ್ಕೊಡ್ರಿ ಅಂತಿದ್ರೆ ಏನಾದ್ರು ಹೇಳ್ತಿರಲಿಲ್ಲ ಮಂತ್ರಿಗಳು ಬಂದಾಗ. ಮಂತ್ರಿಗಳು ನಮಗೊಂದೊಂದು ಮಾಡ್ಕೊಡ್ರಿ, ಇದೊಂದು ಮಾಡ್ಕೊಡ್ರಿ, ಎಲ್ಲ ಬೇಡಿಕೆ ಇರ್ತಾರೆ ಎಲ್ಲರೂ. ಹೌದಲ್ರಿ, ಇವ್ರು ಗೊತ್ತೈತಿ ನೋಡಿ, ನಮ್ ಚೇರ್ಮನ್ ಗೊತ್ತೈತಿ, ಅವ್ರು ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ ಮಂತ್ರಿಗಳು. ಹಾಗೇನೆ ಅಜ್ಜಿನೂ ಬೇಡಿಕೆ ಇಡ್ತಾರೆ ರಾಜನ ಕಡೆಗೆ. ಸ್ವತಃ ರಾಜ ಬಂದಾನೆ, ಯಾರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡೋದೇನು ಅವಶ್ಯಕತೆ ಇರಲಿಲ್ಲ, ಸ್ವತಃ ರಾಜ ಕೇಳಿದ್ರೆ ರಾಜ ಕೇಳ್ತಾ ಇದ್ದಾರೆ. ಅವಾಗ ಹಾಗಾದ್ರೆ ಮನೆಗೆ ಎಲ್ಲ ಚೆನ್ನಾಗಿ ಕಟ್ಕೊಳ್ರಿ, ನೀವು ಚೆನ್ನಾಗಿ ಒಂದು ಮನೆ ಮಾಡ್ಕೊಳ್ರಿ ಅಂತೇಳಿ ರಾಜ ಹಾಗಾದ್ರೆ ನಿಮ್ಗೊಂದು ಸ್ವಲ್ಪ ಮುತ್ತು ರತ್ನಗಳು ಕೊಡ್ತೀನಿ ನಾನು ಅಂತೇಳಿ ಹೇಳ್ತಾನೆ. ಆಯ್ತು, ಹಾಗಾದ್ರೆ ಬರ್ರಿ ಅಂತ ರಥದಲ್ಲಿ ಕೂರಿಸ್ಕೊಂಡು ಹೋಗ್ತಾನೆ. ಅಜ್ಜಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅಜ್ಜಿನ ಏನ್ ಮಾಡ್ತಾನೆ ಅಂತ ಕರ್ಕೊಂಡು ಹೋಗ್ತಾನೆ. ಮಂತ್ರಿಗಳಿಗೆ ಹೇಳ್ತಾನೆ, ಈ ಅಜ್ಜಿಗೆ ಸುಖಿ ಆಗಬೇಕು, ಬೆಲೆ ಬಾಳುವ ಒಂದಿಷ್ಟು ರತ್ನಗಳನ್ನ ಕೊಟ್ಟು ಕಳಿಸ್ರಿ ಅಂತ ಹೇಳ್ತಾನೆ. ಸುರಕ್ಷಿತವಾಗಿ ಕೊಟ್ಟು ಕಳಿಸ್ರಿ, ಅಜ್ಜಿ ಮನೆ ಮುಟ್ಟಬೇಕು. ಮತ್ತೆ ಅವಾಗ ಮಂತ್ರಿಗಳು ಹುಷಾರಿರ್ತಾರೆ. ಅಜ್ಜಿಗೆ ಹಾಗೆ ಕೈ ಕಟ್ಟಿಕೊಟ್ರೆ, ಯಾರೋ ಬರ್ಕೊಂಡು ಕಸ್ಕೊಂಡ್ಬಿಟ್ರೆ ಹಾಗೆ ಹೋಗುವಾಗ ಅವರು ವಿಚಾರ ಮಾಡ್ತಾರೆ. ವಿಚಾರವನ್ನ ಮಾಡಿ ಒಂದು ದೊಡ್ಡ ತರಬೂಜೆ ತಗೊಂಡು ಬರ್ತಾರೆ. ಕಲ್ಲಂಗಡಿ ಹಣ್ಣು, ಕಲ್ಲಂಗಡಿ ಗುರುತಿದ್ದೆ, ಕಲ್ಲಂಗಡಿ ಗುರುತಿದ್ದೆ, ದೊಡ್ಡ ಕಲ್ಲಂಗಡಿ ಹಣ್ಣು, ದೊಡ್ಡದ್ರಿ 10-15 ಕಿಲೋ ವಜ್ಜೆ ಬೆಳಿತು. ಹಾಗೆ ಒಂದು ದೊಡ್ಡ ಕಲ್ಲಂಗಡಿ ಹಣ್ಣು ತಂದ್ರು. ಕಲ್ಲಂಗಡಿ ಹಣ್ಣು ತೆಗೆದು ಮಂತ್ರಿಗಳು ಒಂದು ಚಿನ್ನ ಮಾಡಿ ತೆಗೆದ್ರು. ಒಳಗಿಂದೆಲ್ಲ ತೆಗೆದು ಅದರೊಳಗೆ ರತ್ನ ತುಂಬಿದ್ರು. ಇಷ್ಟು ರತ್ನವನ್ನು ಹಾಕಿ ಹೇಗಿದೆಯೋ ಹಾಗೇನೆ ಮತ್ತೆ ಪ್ಯಾಕ್ ಮಾಡಿದ್ರು. ಹೊರಗೆ ನೋಡ್ರೆ ಏನು ಗೊತ್ತಾಗಂಗಿಲ್ಲ. ಪ್ಯಾಕ್ ಮಾಡಿ ಅಜ್ಜಿ ಕೈಲಿ ಕೊಟ್ಟರು. ತಗೊಂಡು ಅಜ್ಜಿಗೆ ಮತ್ತೆ ಅಜ್ಜಿ ಮೇಲೆ ರಥದ ಕರ್ಕೊಂಡು ಹೋಗಿ ಅವ್ರ ಮನೆಗೆ ತಗೊಂಡು ಬಿಟ್ಟು ಬರ್ತಾರೆ. ಬಿಟ್ಟು ಬಂದ್ರು. ಅಜ್ಜಿ ಅದನ್ನೇ ಬಹಳ ಖುಷಿ ಆಗ್ತದೆ. ಅಜ್ಜಿ ಇಷ್ಟೆಲ್ಲ ರತ್ನ ಕೊಟ್ಟಿದ್ದಾರೆ, ತುಂಬಾ ರತ್ನ ಇದೆ, ನನಗೆ ನಾನು ಇದರಿಂದ ಒಂದು ದೊಡ್ಡ ಮನೆ ಕಟ್ಕೊಳ್ಳೋದು, ಒಂದಿಷ್ಟು ಫಲ ಖರೀದಿ ಮಾಡೋದು, ನಾನು ಸುಖಿ ಆಗಿರೋದು, ಒಂದಿಷ್ಟು ಬಂಗಾರದ ಬಳಿ ಮಾಡಿಸ್ಕೋಬೇಕು, ಹೊಳಿ ಹಾಕಬೇಕು ಅಂತೆಲ್ಲ ಬಹಳ ವಿಚಾರ ಮಾಡ್ತಿರ್ತಾಳೆ. ಬಹಳ ಆಸೆ ಇರ್ತದಲ್ಲ ಮನುಷ್ಯರಿಗೆ, ನೋಡಿದ ತಕ್ಷಣ ಆಸೆ ಆಗ್ತದೆ. ಎಲ್ಲ ಸುರಕ್ಷಿತ ಮಾಡ್ಬೇಕಲ್ಲ, ಅದನ್ನ ತಗೊಬಂದು ಇಟ್ಟರು. ಆದ್ರೆ ಮಗ ಇದೆ, ನಾವು ಯಾವಾಗಾದ್ರೂ ಒಂದು ದಿವಸ ಮನೆಗೆ ಬರ್ತಾನೆ, ಡೈಲಿ ಬರಂಗಿಲ್ಲ. ಮನೆಗೆ ಬಂದು ಅಜ್ಜಿಗೆ ಹೊಡೆದು ಬಡದು ಇದ್ದದ್ದೆಲ್ಲ ತಗೊಂಡು ಹೋಗ್ತಿದ್ದ ಆತನ ಸರ್ವಗುಣ ಸಂಪನ್ನ ಇದ್ದ ಆತ. ಯಾವ್ದಕ್ಕೆ ಬೇಕಲ್ಲ ಆತನ ದಿವಸ. ಅಜ್ಜಿ ಯಾರು ಆ ಕಡೆ ಈ ಕಡೆ ಒಟ್ಟು ಮಾಡ್ಕೊ ಬಂದಿದ್ರೆ ಮನೇಲಿ ಪಾತ್ರೆ ಪಗಡೆ ಬಟ್ಟೆ ಬರೀ ಏನ್ ಸಿಗ್ತದ ತಗೊಂಡು ಮಾರದು. ಆ ದಿವಸ ಒಂದಿಷ್ಟು ಆದ್ರೆ ಆಯ್ತು, ನನಗೆ ನಾಳೆ ಚಿಂತೆ ಇಲ್ಲ, ಮತ್ತೆ ಕುಡ್ದೆಲ್ಲ ಬಿದ್ಕೊಂಡಿರ್ತಿದ್ದ ಆತ. ಇವತ್ತು ಬಂದ್ರೆ ಮನೆಗೆ ಏನ್ ಮಾಡೋದು ಅಂತ ವಿಚಾರ ಮಾಡ್ತಾಳೆ ಅಜ್ಜಿ. ಇದನ್ನು ಸುರಕ್ಷಿತ ಮಾಡಿ ಇಡಬೇಕು, ಅವನ ಕೈ ಸಿಗಬಾರ್ದು ಅಂತೇಳಿ ಒಂದು ಬಟ್ಟೆ ಕತ್ತಾಳ. ಬಟ್ಟೆ ಹೊತ್ತಂದು ಸುತ್ತಾಳ ತರಬೂಜ ಹಣ್ಣು ಸುತ್ತಿ, ಹಳೆ ಬಟ್ಟೆಯಲ್ಲಿ ಸುತ್ತಿ ಒಂದು ಸಣ್ಣ ಚರಿಗೆ, ನೀವೊಂದು ಚರಿಗೆ ಅಂತೀರ, ಒಂದು ಸಣ್ಣ ಚರಿಗೆ ಒಳಗಡೆ ಇಟ್ಟು ಕತ್ಲೆ ರೂಮಲ್ಲಿ, ಒಳಗಡೆ ಕತ್ಲೆ ರೂಮು, ಆ ರೂಮ್ ಒಳಗೆ ಒಂದು ಮೂಲೆಯಲ್ಲಿ ಏನ್ ಮಾಡ್ತಾರೆ ಹಾಕಿ ಮುಚ್ಚಿ ಹಾಕ್ತಾಳೆ. ಅದ್ರ ಮೇಲೆ ಮತ್ತೊಂದು ಪಾತ್ರೆ ಮುಚ್ತಾಳೆ. ಅದ್ರ ಮೇಲೆ ನೀನೊಂದು ಮಗುದು ಹಾಗೆ ಮುಚ್ಚಿಟ್ಟು ಅದ್ರ ಮೇಲೆ ದೊಡ್ಡ ಡ್ರಮ್ ಮುಚ್ಚಿರ್ತಾಳೆ. ಅಜ್ಜಿಗೆ ಹಾಗೆ ಇದೆಲ್ಲ ನೋಡ್ತಾ ಇದ್ರು. ಅಜ್ಜಿಗೆ ಬಹಳ ಸುಸ್ತಾಗಿತ್ತು. ರಾಜನ್ ಬೆಳಿಗ್ಗೆ ಬಿಸಿಲಲ್ಲೆಲ್ಲ ಹೋಗಿ ರಾಜನ ಮನೆಗೆ ಹೋಗಿ ವಾಪಸ್ ಬಂದು ಸುಸ್ತಾಗಿತ್ತು. ಒಂದು ಊಟ ಮಾಡ್ಕೊಂಡು ಮಲ್ಕೊಂತಾರೆ ನಿಶ್ಚಿಂತ ಆಗಿ. ಇನ್ನೇನ್ ನಮ್ದೆಲ್ಲ ದರಿದ್ರತ ಅದು ಹೋಯ್ತು ಅಂತ ಅಜ್ಜಿ ಖುಷಿ ಆಗ್ತದೆ. ಮಲಗಿದ್ರು. ರಾತ್ರಿಗೆ 12-1 ಗಂಟೆ ಬರ್ತಾನೆ. ಅಜ್ಜಿ ನಿದ್ದೆ ಬರ್ತಿದ್ದಿ,
ಬರ್ತಾನ, ಮಗ ಬರ್ತಾನ. ಮಗ ಬಂದು ಎಲ್ಲ ಹುಡುಕ್ತಾರೆ, ಎಲ್ಲ ಮನೆಯೆಲ್ಲ ಹುಡುಕೋದು ಬೇಕಲ್ಲ, ರಾತ್ರಿಗೆ ಕುಡಿಯಕ್ಕೆ ಆತೆಲ್ಲ ಹುಡುಕ್ತಾನೆ. ಹುಡುಕಿ ನೋಡ್ತಾನೆ, ಅಜ್ಜಿ ಬಹಳ ನಿದ್ದೆ ಬಂದದ. ಒಂದು ರೂಮಾಗ ಏನೋ ಮುಚ್ಚಿಟ್ಟಾರೆ, ಎಲ್ಲ ಮರ್ಸ್ತಾ ನೋಡ್ತಾನ. ಅದ್ರ ಕೆಳಗಡೆ ಏನ್ ಸಿಗ್ತೈತಿ? ದೊಡ್ಡ ತರಬೂಜ ಸಿಗ್ತೈತಿ. ತರಬೂಜದ ಹಣ್ಣು ಸಿಕ್ತು, ಕಲ್ಲಂಗಡಿ ಹಣ್ಣು. ಖುಷಿ ಆಗ್ತಾನೆ. ಇವತ್ತು ಒಂದ್ ದಿವಸಕ್ಕೆ ಆಗುವಷ್ಟು ಸಾಕು, ತಗೊಂಡು ಕೊಟ್ರೆ 22 ಬಾಟ್ಲಿ ಬರ್ತದೆ ಸಾಕು ಇವತ್ತು ಅಂತೇಳಿ ವಿಚಾರ ಮಾಡಿ ಹೊತ್ಕೊಂಡು ಹೋತಾನ. ತಗೊಂಡು ಹೋಗಿ ಇನ್ನೇನು ರಾತ್ರಿ ಆಗಿತ್ತು. ರಾತ್ರಿ ಲಾಸ್ಟ್ ಕೆಲವು ಹಣ್ಣಿನ ಅಂಗಡಿಯವರೆಲ್ಲ ಲೇಟ್ ಆಗ್ತದೆ, 12 1 ಗಂಟೆ ಆಗ್ತದೆಲ್ಲ. ತರಕಾರಿ ಅಂಗಡಿಯವರಿಗೆಲ್ಲ ಲೇಟ್ ಆಗ್ತದೆ ಬಹಳ. ಹಣ್ಣು ತರಕಾರಿ ಎಲ್ಲ ಲಾಸ್ಟಿಗೆಲ್ಲ ಕೊಟ್ಟು ಮಾಡಿ ಲೇಟ್ ಆಗಿತ್ತು. ಯಾವುದೋ ಅಂಗಡಿಯವ ಲಾಸ್ಟ್ ಏನು ಬಾಗಿಲು ಹಾಕೊಂಡು ಹೋಗಿದ್ದ. ಅಷ್ಟೊತ್ತಿಗೂ ತಗೊಂಡು ಹೋಗ್ತಾನೆ ಹಣ್ಣು. ನನ್ನೊಂದು ಹಣ್ಣೆ ತಗೊಳ್ರಿ. ಅವಾಗ ತೂಕ ಮಾಡ್ತಾನ. ತೂಕ ಮಾಡಿ ಕೊಟ್ಟರು. ಅವ್ರು ಎಷ್ಟು ಕೊಡ್ತಾರೆ, ತಗೊಂಡು ಹೋದಾತ ಕುಡಿದು ಎಲ್ಲೋ ಬಿದ್ದುಕೊಂಡ. ಈ ಕಡೆ ಬೆಳಗಾಗ್ತದೆ. ಬೆಳಗಾದ್ಮೇಲೆ ಅಜ್ಜಿ ಅದನ್ನು ನೋಡ್ತಾರೆ. ತರಬೂಜಿಲ್ಲ, ಯಾವುದೂ ಇಲ್ಲ, ಕಲ್ಲಂಗಡಿ ಹಣ್ಣು ಇಲ್ಲ, ರತ್ನನೂ ಇಲ್ಲ, ಎಂತೂ ಇಲ್ಲ. ಅಜ್ಜಿ ಬಹಳ ದುಃಖಿ ಆಗ್ತಾರೆ. ಕೈ ಬಂದು ಬಾಯಿ ಹೋಗದೆ ಹೋಗ್ತಾರ. ಇಷ್ಟೆಲ್ಲ ಕಷ್ಟಪಟ್ಟು ರಾಜ ಕೊಟ್ಟಿದ್ದ, ಆದ್ರೆ ನನಗೆ ದಕ್ಕದೇ ಹೋಯ್ತಲ್ಲ ಅದು ಬಹಳ ದುಃಖಿ ಆಗ್ತಾರೆ. ಅಳ್ತಾ ಇರ್ತಾರೆ ಅಜ್ಜಿ. ನಿಮ್ಗೆ ನೋಡು ಬರ್ತದಿಲ್ಲ? ನೋಡೋದಿಲ್ಲ? ಅಳ್ತೀರಿ. ಹಿಂಗ್ ಬಂದು ಇಷ್ಟು ರತ್ನ ಕೊಟ್ಟು ಕೈಯಿಂದ ಹೋಯ್ತು ಅಂದ್ರೆ ಯಾಕೆ ಅಳೆಯೋದಿಲ್ಲ? ಅವಳು ಬರ್ತೈತಿ, ಅವಳು ಬರ್ತೈತಿ. ಮತ್ತೆ ಆ ಕಡೆ ಏನಾಗ್ತೈತಿ, ಮತ್ತವ್ರು ಮೊದಲಿನ ಅಜ್ಜಿ ಇದ್ರಲ್ಲ, ಅಜ್ಜಿ ಮೊಮ್ಮಗ ವಾರಕ್ಕೆ ಒಂದ್ಸಲ ಪೇಟೆಗೆ ಹೋಗ್ತಿದ್ದ. ಅಂಗಡಿ ಬೇಕಾ ಸಾಮಾನ್ ತರಲಿಕ್ಕೆ ಹೋಗ್ತಿದ್ದ. ಹೋಗುವಾಗ ಅಜ್ಜಿ ಹೇಳ್ತಾನೆ, ಅಮ್ಮ ಏನಾದ್ರೂ ಮನೆಗೆ ಸಾಮಾನು ಬೇಕು, ಈಗ ನಾನು ಹೊಂಟೀನಿ, ಶುಕ್ರವಾರ ಸೋಮವಾರ ಸಾಗರ ಹೊಂಟಿದೆ, ಮತ್ತೆ ಏನಾದ್ರೂ ಅಂಗಡಿಗೆ ಸಾಮಾನು ತರ ಹೊಂಟಿದ್ದೆ ನಾನು, ಮನೆಗೆ ಏನಾದ್ರೂ ಬೇಕಾ ಹೇಳ್ರಿ ಅಜ್ಜಿ. ಏನು ಬೇಡ ಮಗನೇ, ಏನು ಬೇಡ ಅಂತ ಐತಲ್ಲ, ಐತಿ, ಏನು ಬೇಡ. ಇಲ್ಲ, ಏನಾದ್ರು ಹೇಳ್ರಿ ಅಜ್ಜಿ, ಏನು ಹೇಳ್ರಿ. ಅವಾಗ ಏನ್ ತಗೋಬರ್ಬೇಕು ಮತ್ತೆ ಕೇಳ್ತಾನೆ. ನಾವು ಹೋಗಾಗ ಕೇಳೋ ತಕ್ಷಣ ಬೇಸಿಗೆ ದಿನ ಇದೆ, ಬಹಳ ಬೇಸಿಗೆ ಇದೆ, ಇದು ಹಣ್ಣು ಗಿಡ ತಗೋಬಾ, ತಂಪು ಆಗ್ತದೆ ಅಂತ ಅಜ್ಜಿ. ಅವಾಗ ಆತ ಏನ್ ಮಾಡ್ತಾನ, ಮಾರನೇ ದಿವಸ ಸೀದಾ ಬಜಾರ್ದಲ್ಲಿ ಹೋಗಿ ಅಂಗಡಿ ಬೇಕಾ ಸಾಮಾನೆಲ್ಲ ತಗೋತಾನ. ಅಂಗಡಿ ಸಾಮಾನೆಲ್ಲ ಕಟ್ಕೊಂಡ ಆದ್ಮೇಲೆ ಲಾಸ್ಟಿಗೆ ಹಣ್ಣಿನ ಅಂಗಡಿಗೆ ಹೋಗ್ತಾನೆ. ಹಣ್ಣಿನ ಅಂಗಡಿಗೆ ಹೋಗಿ ನೋಡ್ತಾನ, ದೊಡ್ಡ ತರಬೂಜ ನೋಡ್ತಾನೆ. ತೆಗಿತಾನೆ, ಇಟ್ಕೊಂಡು ತೂಕ ಮಾಡ್ತಾನ. ತೂಕ ಮಾಡಿ ತಗೋತಾನ ಮನೆ. ಕೇಳ್ರಿ ನೋಡೋಣ. ಈಗ ತಗೊಂಡು ಬಂದ ತರಬೂಜ ತಗೊಂಡು ಬಂದ. ತಗೋಬಂದು ಮನೆಯಲ್ಲಿ ಅಜ್ಜಿ ಬಿಸಿಲು ಬಹಳ ಆಗಿತ್ತು, ಮೊಮ್ಮಗ ಬರ್ತಾನೆ ಅಂತೇಳಿ ಕಾಯ್ತಾ ಇತ್ತು. ಅಜ್ಜಿಯರ ಹಳವರೆಲ್ಲ ನೋಡ್ತಾರೆ. ಎಂತ ನೋಡ್ತಾರೆ? ಯಾರು ಹೊರಗೆ ಹೋದ್ರೆ ಲೇಟ್ ಆದ್ರೆ ನೋಡೋದಂತ ತಾಯಿ ನೋಡ್ತಾಳಂತೆ ಹೊಟ್ಟೆ, ಪತ್ನಿ ನೋಡ್ತಾಳಂತೆ ಮೊಟ್ಟೆ. ಹೌದಲ್ಲ? ಇಲ್ಲ, ಈಗ ಹಂಗೇನಿಲ್ಲ. ಪತ್ನಿ ಹೊಟ್ಟಿ ನೋಡಂಗಿಲ್ಲ, ನೋಡ್ತಾರೆ. ಎಲ್ಲರೂ ಹಂಗೇನು ಇರಂಗಿಲ್ಲ. ಹಾಗೇನೆ ಅಜ್ಜಿ ಅಡಿಗೆ ಮಾಡಿ ಇಟ್ಕೊಂಡು ಕಾಯ್ತಾ ಇದ್ರು. ಮೊಮ್ಮಗ ಈಗ ಬರ್ತಾನ. ಇಲ್ಲ, ಒಂದು ಬಸ್ ಮಿಸ್ ಆಯ್ತು, ಮತ್ತೊಂದು ಬಸ್ ಮಿಸ್ ಆಯ್ತು, ಇಲ್ಲ ಬರ್ಲಿಲ್ಲ, ಈ ಬಸ್ ಬರ್ಲಿಲ್ಲ, ಇನ್ನೊಂದು ಬಸ್ಸಿಗೆ ಬರ್ಲಿಲ್ಲ ಅಂತೂ ಲೇಟ್ ಆಗಿ ಬಂದ. 3 ಗಂಟೆಗೆ 3-4 ಗಂಟೆ ಆಗುತ್ತೆ. ಬಂದ ತಕ್ಷಣ ಅಜ್ಜಿ ಮೊಮ್ಮಗ ಖುಷಿ ಆಗ್ತಾವ. ಅಡಿಗೆ ಮಾಡ್ಕೋ ಕಾಯ್ತಾ ಇದ್ರು, ಮೊಮ್ಮಗ ಬರ್ಲಿಲ್ಲ, ಊಟ ಮಾಡಿದ್ರು ನೋಡಿದ್ರು. ಬಂದ ತಕ್ಷಣ ಬಾ ಮಗನೇ ಬಾ, ನಿಂಗ ಕಾಯ್ತಾ ಇದ್ದೆ, ಭಾಳ ಲೇಟ್ ಆಯ್ತಲ್ಲ. ಹೌದಜ್ಜಿ, ಬಜಾರ್ದಾಗೆಲ್ಲ ಸಾಮಾನು ಖರೀದಿ ಮಾಡ್ಕೊಂಡು ಬರೋದ್ರಿಗೆ ಟೈಮ್ ಆಯ್ತು, ಎಲ್ಲ ಒಟ್ಟು ಮಾಡ್ಕೊಂಡು ಬರ್ಬೇಕಲ್ಲ ಅಂಗಡಿ ಸಾಮಾನು. ಲೇಟ್ ಆಯ್ತಜ್ಜಿ, ಬಸ್ ಎಲ್ಲ ಮಿಸ್ ಆದು. ಹಂಗೆ ಬಾ ಇವತ್ತು ಸಾಮಾನು ತಗೊಂಡಲ್ಲಿ ಇಡು, ಬ್ಯಾಗ್ ಬಾ, ಊಟ ಮಾಡೋದು ಬಾ ಮಗ ಅಂತ ಕರೀತಾರ. ಅವ್ ಕೈಗಾಲ ತೊಳ್ಕೊ ಬಾ ಅಂತಾಳೆ. ಊಟ ಮಾಡಾಕ ಊಟ ಕುತ್ಕೊಂಡ ತಕ್ಷಣ ಹೇಳ್ತಾನೆ, ಅಜ್ಜಿ ಹಣ್ಣು ತಗೊಂಡಿದೆ ಅಂತ. ಇದು ಎಲ್ಲ ಅಲ್ಲಿ ಆಮೇಲೆ ನೋಡೋಣ ಅಂತ. ಮಗನಿಗೆ ಮೊಮ್ಮಗನಿಗೆ ಊಟ ಹಾಕಿದ ಮೇಲೆ ಊಟ ಮಾಡಿ ಕುತ್ಕೊಂಡಾಗ ಅಜ್ಜಿ ವಿಚಾರ ಮಾಡ್ತಾರೆ,
ಅಂತ ನೋಡೋಣ ಅಂತೇಳಿ ಮಾಡ್ತಾನೆ ಅಂತ ನೋಡೋಣ ಕಡೆ ಸ್ವಲ್ಪ ಹೆಚ್ಚು ಕೊಡೋನಲ್ಲ ಮೊಮ್ಮಗನಿಗೆ ಬಿಸಿಲು ಭಾಳ ಐತಿ ಅಂತ ಹೇಳಿ ಅಜ್ಜಿ ಏನ್ ಮಾಡ್ತಾಳ ಗಂಟು ಬಿಡಿಸ್ತಾಳ. ಅದ್ರ ಒಂದು ದೊಡ್ಡ ತರಬೂಜಿ ಇರ್ತೈತಿ ತಗೊಬಂದು ಒಳಗೆ ಇಟ್ಕೊಂಡು ಏನ್ ಮಾಡ್ತಾಳ ಹೆಚ್ಚತಾಳ. ಹೆಚ್ಚದ್ರೆ ಏನಾಯ್ತ್ರಿ ಪೂರಾ ರೂಮ್ ಎಲ್ಲ ರತ್ನಗೆ ಹರಡ್ ಹೋಗ್ತದೆ. ಹಿಂಗಾಯ್ತು. ಅವಾಗ ಅಜ್ಜಿಗೆ ಆಶ್ಚರ್ಯ ಆಗ್ತದೆ. ಅವಾಗ ಇದೇನಪ್ಪ ಇದನ್ನ ವಿಚಾರ ಮಾಡ್ತದ. ಓ ನಮ್ಮ ಪುಣ್ಯದಿಂದ ಏನಾಗಿದೆ ತರಬೂಜದಲ್ಲಿ ಇರುವುದೆಲ್ಲ ರತ್ನ ಆಗಿದೆ, ನಮ್ಮ ಪುಣ್ಯದಿಂದ ಆಗಿದೆ ಅಂತೇಳಿ ವಿಚಾರ ಮಾಡಿ ಅಜ್ಜಿ ಎಲ್ಲ ಒಟ್ಟು ಮಾಡ್ತಾಳ. ಮೊಮ್ಮಗನ ಕರೆದು ಮೊಮ್ಮಗ ನಮ್ಮೆಲ್ಲ ಪಕ್ಕದ ಅಕ್ಕಪಕ್ಕದೆಲ್ಲ ಬಹಳ ಜನ ಬಡವರಿದ್ದಾರೆಲ್ಲ, ಅವ್ರಿಗೆಲ್ಲರಿಗೂ ಏನ್ ಮಾಡೋನು ಇದ್ರಾಗೆ 4 ಪಾಲು ಮಾಡೋದು. ಒಂದು ಪಾಲು ಏನ್ ಮಾಡೋನು ದಾನ ಮಾಡೋದಿಲ್ಲ. ಮಂದಿರ ಹಾಗೆ ಆದಿ ಧರ್ಮಶಾಲೆ ಆದಿ ಧರ್ಮ ಕಾರ್ಯಗಳಿಗೆ ಒಂದು ಪಾಲು ಕೊಡೋನು. ಮತ್ತೊಂದು ಭಾಗ ಏನ್ ಮಾಡೋನು 2 ಭಾಗ ಅದರಲ್ಲಿ ಅಕ್ಕಪಕ್ಕದ ಬಹಳ ಜನ ಮನೆ ಇದ್ದಾರೆ, ಎಲ್ಲರಿಗೂ 4 ರತ್ನ ಕೊಡೋನು. ಒಂದೊಂದು ರತ್ನ ಕೊಡಿಗಟ್ಟಲೆ ಬೆಲೆ ಬಾಳುವಂತ ರತ್ನ ಇದೆ. ನಾವೊಬ್ಬರೇ ಚೆನ್ನಾಗಿ ಮನೆಗೆ ಕಟ್ಕೊಂಡು ಅಂಗಡಿಗೆಲ್ಲ ಕಟ್ಕೊಂಡ್ರೆ ಅವರೆಲ್ಲ ದುಃಖಿ ಆಗ್ತಾರೆ. ಎಲ್ಲರಿಗೂ 2-4 ಕೊಡೋನು ಅಂತ ಎಲ್ಲರಿಗೂ ನೆನೆಸ್ತಾರೆ. ಅದರಲ್ಲಿ ತಾನೊಂದು 4% ಇಟ್ಕೊಂಡು ಅಂಗಡಿ ಮನೆ ಎಲ್ಲ ಚೆನ್ನಾಗಿ ಕಟ್ಕೊಂತಾರೆ, ಚೆನ್ನಾಗಿ ಆಗ್ತದೆ. ಕಡೆಗೆ ಹೀಗೆಲ್ಲ ಆದ್ಮೇಲೆ ಏನಾಗ್ತಾರ ನೋಡಿ, ಪುಣ್ಯ ಬೇಕಲ್ಲ ಆ